ನನಗೆ ಮೊದಲು ಮೊಬೈಲ್ ಈ ಸಂಖ್ಯೆ ನೋಡಿದಾಗ ಒಂದು ಬಹುಶಃ 100-120 ಸಂಖ್ಯೆ ಇದೀರಲ್ವಾ, ಇದೀರಾ ಅನ್ಕೊಂಡಿದೀನಿ. ತುಂಬಾ ಖುಷಿ ಆಯ್ತು ಗೊತ್ತಾ. ಎಷ್ಟೊಂದು ಸಂಖ್ಯೆ ಇದೆಯಪ್ಪ, ಎಲ್ಲಾರು ಮೊಬೈಲ್ ಫೋನ್ಗಳನ್ನ ಬಿಟ್ಟು ಇಲ್ಲಿ ಬಂದಿದಾರಲ್ಲ ಅಂತ ಖುಷಿ ಆಯ್ತು. ಆದ್ರೆ ತಂದು ಮತ್ತೆ ಅಲ್ಲಿಗೆ ಅದು ಗೊತ್ತಿರ್ಬೇಕು ನಿಮ್ಗೆ, ಮೊಬೈಲ್ಗೂ ಪುಸ್ತಕಕ್ಕೂ ಇರೋ ವ್ಯತ್ಯಾಸ. ಮೊಬೈಲ್ ಹೇಳುತ್ತಂತೆ, ಏನ್ ಹೇಳುತ್ತೆ, ಅದಕ್ಕೂ ಮುಂಚೆ ಪುಸ್ತಕ ಹೇಳುತ್ತೆ, ನೀನು ನನ್ನನ್ನು ತಲೆ ಬಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ ಅಂತ. ಅದೇ ಮೊಬೈಲ್ ಹೇಳುತ್ತಂತೆ, ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡಿ ಬಿಡುತ್ತೇನೆ ಅಂತ. ಹಾಗೆ ನಡೆಯುತ್ತೆ ಆ ಕೋಪ ಅಂತಕ್ಕಂಥದ್ದು, ಅಲ್ಲಿಗೆ ಕೊನೆ ಆಗತ್ತೆ. ಅಂತಹ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಸಮಿತಿ 1980ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ನಮಗೆಲ್ಲ ಗೊತ್ತಿದೆ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಈಗ 45 ವರ್ಷಗಳ ಹಿಂದೆ ತುಮಕೂರಿನಲ್ಲಿ, ಈಗ ಅಣ್ಣ ಹೇಳ್ತಿದ್ರಲ್ಲ ತುಮಕೂರು ಹನುಮಂತಪುರ ಅಂತ, ಆದ್ರೆ ಹನುಮಂತಪುರದಲ್ಲಿ ಯೋಗ ಮಂದಿರ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ಶಿಬಿರದ ರೂಪದಲ್ಲಿ ಕೇವಲ ಒಂದು 5-6 ಜನ ಇರುವಂತ ಒಂದು ಸಣ್ಣ ಶಿಬಿರದ ರೀತಿಯಲ್ಲಿ ಪ್ರಾರಂಭ ಆದಂಥದ್ದು. ಈಗ ಆಶ್ಚರ್ಯ ಆಗ್ಬೋದು ನಿಮಗೆ, ಆಶ್ಚರ್ಯ ಆಗ್ಬೋದು, ನಮ್ಮ ಸಮಿತಿಯ ಶಾಖೆಗಳು ನಮ್ಮ ಕರ್ನಾಟಕ ಮಾತ್ರವಲ್ಲದೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ, ಅಷ್ಟೇ ಏಕೆ ಹೊರ ದೇಶಗಳಲ್ಲೂ ಕೂಡ ಬೇರೆ ನಮ್ಮ ಶಾಖೆಗಳು ಸ್ಥಾಪನೆ ಆಗಿವೆ. ಸುಮಾರು 2000ಕ್ಕಿಂತಲೂ ಮಿಗಿಲಾದ ಶಾಖೆಗಳು ಸಮಿತಿಯ ಆಶ್ರಯದಲ್ಲಿ, ಸಮಿತಿಯ ಧ್ಯೇಯೋದ್ದೇಶಗಳಾದಂತಹ ಸಂಸ್ಕಾರ, ಸಂಘಟನೆ, ಸೇವೆ ಅಂತಕ್ಕಂಥ 3 ಧ್ಯೇಯೋದ್ದೇಶಗಳ ಅಡಿಯಲ್ಲಿ ಕೆಲಸವನ್ನ ನಿರ್ವಹಿಸ್ಕೊಂಡು ಬರ್ತಾ ಇದೆ. ಒಂದು ಮಾತು ನನಗೆ ನೆನಪು ಬರ್ತಾ ಇದೆ. ಇಲ್ಲಿ 3 ರೀತಿಯ ಜನ ಇರ್ತಾರೆ. ಒಬ್ಬರು ಬಲಹೀನರು, ಇನ್ನೊಂದು ವರ್ಗ ಬಲವಂತರು. ಈ ಬಲಹೀನರು ಬಲವಂತರನ್ನ ನೋಡ್ತಕ್ಕಂಥ ಒಬ್ಬ ಭಗವಂತ ಇರ್ತಾನೆ ರೀಚ್ ಮಾಡ್ಲಿಕ್ಕೆ ಅಲ್ವಾ. ಈ ಬಲಹೀನ ಅಂದ್ರೆ ಇಡೀ ಒಂದು ನಂಗಲಿ ಗ್ರಾಮ ಯೋಗ ಗ್ರಾಮವಾದ್ರೆ ಎಷ್ಟು ಅದ್ಭುತ ಅನ್ಸುತ್ತಲ್ಲ. ಮನೆಯಲ್ಲೂ 1, 2, 3 ಯೋಗ ಬಂಧುಗಳಿದ್ದಾರೆ ಅಂತ ಆದ್ರೆ ಮುಂದೊಂದು ದಿನ ಏನು ಕೇಂದ್ರ ಮಟ್ಟದಲ್ಲಿ ನಂಗಲಿ ಗ್ರಾಮ ಯೋಗ ಗ್ರಾಮ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಅದ್ಭುತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬಹುದಾ? ಪ್ರಯತ್ನ ಮಾಡಿ, ಆಗುತ್ತೆ. ಇಡೀ ನಂಗಲಿ ಮತ್ತಷ್ಟು ಬೆಳೆಸಲಿಕ್ಕೆ ನಮ್ಮ ಪ್ರಯತ್ನ ಹೇಗಿರ್ಬೋದು ಅಂತ. ಈಗ ನಾವಿಲ್ಲಿ ಏನೆಲ್ಲ ಮಾಡ್ತಿದೀವೋ ಅದನ್ನ ನಮ್ಮ ಮನೆಗಳೆಲ್ಲ ಆಚರಣೆ ಮಾಡ್ತಿದೀವ ಅಕ್ಕ? ಎಲ್ಲ ಅಕ್ಕಂದ್ರು ಮಾಡ್ತಿದೀವ? ಎಲ್ಲ ನಮಗೆಲ್ಲ ಕೋಪ ಕಡಿಮೆ ಆಗಿದ್ಯಾ? ಮನ್ಸಲ್ಲಿ ಸಮಾಧಾನ ನೆಲೆಸಿದ್ಯಾ? ಮನೇಲಿರೋ ಹಿರಿಯರನ್ನ ಗೌರವದಿಂದ ಕಾಣ್ತಾ ಇದೀವ? ಎಲ್ಲ ಹಿರಿಯರು, ಅತ್ತೆ ಮಾವ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅವ್ರಿಗೆಲ್ಲ ನಾವು ಗೌರವ ಕೊಡ್ತಿದೀವ? ಯಾಕಂದ್ರೆ ಮುಂದೊಂದು ದಿನ ನಮಗೂ ವಯಸ್ಸಾಗತ್ತೆ, ನಾವು ಆ ಸ್ಥಾನವನ್ನ. ಎಷ್ಟು ಜನ ನಾವು ಹಬ್ಬ ಹರಿದಿನಗಳಲ್ಲಿ ನಮ್ಮ ಹಿರಿಯರ ಪಾದಗಳಿಗೆ ನಮಸ್ಕಾರ ಮಾಡ್ತೀವಿ, ಹಿರಿಯರ ಜೊತೆನಲ್ಲಿ ಅವರಿಗೆ ಅಥವಾ ಅವ್ರನ್ನ ಒಟ್ಟುಗೂಡಿಸ್ಕೊಂಡು ಅವ್ರಿಗೊಂದು, ಈಗ ಏನಿಲ್ಲ ಮಾತೃಪೂಜನ ಪಿತೃಪೂಜನ ಅಂತ ನಾವೆಲ್ಲ ನಿಮಗೆ ಮಾಡಿಸ್ತಿದೀವಿ. ಅದನ್ನ ನಾವುಗಳು ನಮಗೆ ಅರಿವಿಲ್ಲದೆ ನಮ್ಮ ಮನೆಗಳಲ್ಲಿ ನಾವು ಮಾಡ್ತಿದ್ರೆ ಅದನ್ನ ನೋಡಿ ಮಕ್ಕಳು ಕೂಡ ಹಿಂದೆನೆ ಬರ್ತವೆ. ಇದು ನಮ್ಮ ಮನೆಯಲ್ಲಿ ನಾನು, ನಮ್ಮ ಶ್ರೀಮತಿಯವರು ಮೊದಲು ನಮ್ಮ ತಂದೆ ತಾಯಿಗೆ ನಾವು ನಮಸ್ಕಾರ ಮಾಡ್ತೀವಿ, ಆಮೇಲೆ ಕ್ಯೂ ಸ್ಟಾರ್ಟ್ ಆಗುತ್ತೆ, ಹಿಂದೆನೆ ಬರ್ತಾರೆ, ಎಲ್ಲರೂ ಬರ್ತಾರೆ. ವಿಷಯಗಳ ಮೇರೆಗೆ ನಮ್ಮ ಜೀವನ ಹಾಗೆ ಇರ್ಲಿ. ಅದಕ್ಕೇನೆ ಹಿಂದ್ಗಡೆ ನೋಡಿದ ತಕ್ಷಣ ಯಾರಾದ್ರೂ ಯೋಗವೇ ಜೀವನ ಅಂತ ಹಾಕಿದೀವೋ ಇಲ್ವೋ ಬೆನ್ನಿನ ಹಿಂಭಾಗದಲ್ಲಿ? ಅದನ್ನ ಹೌದು, ನಿಜ, ಇವ್ರು ಅದರಂತೆ ನಡೀತಿದ್ದಾರೆ ಅಂತ ಹೇಳ್ಬೇಕೆ ಹೊರತು ಹಾಕೊಳ್ಳೋದೊಂದು ಇವ್ರು ಮಾಡೋದೊಂದು ಅಂತ ದಯವಿಟ್ಟು ಆಗ್ಬಾರ್ದು. ಮಾಡಿದಾಗ ಏನಾಗುತ್ತೆ, ಬೆನ್ನುಗಂಬ ನೇರ ಆದಾಗ ಎದೆ ವಿಶಾಲವಾಗಿ ಹಿಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎದೆನ ನಾವು ಯಾವಾಗ ವಿಶಾಲವಾಗಿ ಹಿಗ್ಗಿಸ್ತೀವೋ ಎದೆಯಲ್ಲಿ ಇರ್ತಕ್ಕಂಥದ್ದು ಏನು, ಶ್ವಾಸಕೋಶ, ಲಂಗ್ಸ್, ದೀರ್ಘವಾಗಿ ಉಸಿರು ತಗೊಂಡಾಗ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗತ್ತೆ. ಲಂಗ್ಸ್ ಕೆಪಾಸಿಟಿ ಹೆಚ್ಚಾದಾಗ ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಆಗುತ್ತೆ. ಚೆನ್ನಾಗಿ ಪಂಪ್ ಆದಾಗ ಪರಿಪೂರ್ಣವಾದ ಶುದ್ಧವಾದ ಆಮ್ಲಜನಕ ರಕ್ತ ಅದಕ್ಕೆ ಪೂರೈಕೆ ಆಗುತ್ತೆ. ಆಮ್ಲಜನಕ ಯುಕ್ತ ರಕ್ತ ಮಿದುಳಿಗೆ ತಲುಪುತ್ತೆ. ಮಿದುಳು ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆನಪಿನ ಶಕ್ತಿಯನ್ನ ನಮಗೆ ಹೆಚ್ಚು ಮಾಡುತ್ತೆ. ಅಗೇನ್ ವೈಜ್ಞಾನಿಕ ಕಾರಣ. ಪ್ರತಿಯೊಂದು ಕೇಳ್ರಿ, ದೇವಸ್ಥಾನಕ್ಕೆ ಬಂದಿದೀವಿ, ದೇವಸ್ಥಾನಕ್ಕೆ ಬಂದಾಗ ಗಂಟೆ ಯಾಕೆ ಬಿಡಿಬೇಕು, ದೀಪ ಯಾಕೆ ಬೆಳಗ್ಬೇಕು, ಆರತಿ ತಟ್ಟೆ ಕರ್ಪೂರದಿಂದ ನಾವು ಯಾಕೆ ತಗೋಬೇಕು, ಮಂಗಳಾರತಿ ಯಾಕೆ ತಗೋಬೇಕು, ಅದೇ ತೀರ್ಥ ಯಾಕೆ ತಗೋಬೇಕು, ತೀರ್ಥದಲ್ಲಿ ಏನ್ ಹಾಕಿರ್ತಾರೆ, ಪ್ರತಿಯೊಂದು, ಮತ್ತೆ ಪ್ರದಕ್ಷಿಣೆ ಯಾಕೆ ಬರ್ಬೇಕು, ದೇವಸ್ಥಾನಕ್ಕೆ ಯಾಕೆ ಬರ್ಬೇಕು ಅಂತ ಕೇಳಿಬೇಕಾರೆ ಪ್ರತಿಯೊಂದಕ್ಕೂ ಉತ್ತರ ಇದೆ ರೀ. ಶಕ್ತಿ ಇದೆಯಲ್ಲ ಆದ್ರೆ ಅಪರಿಮಿತ. ಎಷ್ಟೋ ಜನ ವಾದ ಮಾಡಿರ್ಬೋದು, ಪ್ರಯಾಗಕ್ಕೆ ಯಾಕೆ ಹೋಗ್ಬೇಕು, ನಾನು ಇಲ್ಲೇ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಪ್ರಯಾಗಕ್ಕೆ ಹೋಗಿ ಅದು ಕೊಳಚೆ, ಯಾರ್ರೀ ಹೇಳಿದ್ದು? ಯಾರೋ ಮೂಢರು ಮುಟ್ಟಾಡ್ರು ಹೇಳೋದನ್ನ ನಾವು ಕೂಡ ಕೇಳಿರ್ಬೋದು. ಅಲ್ಲೇನೋ ಗಲೀಜಂತೆ ನೀರು, ಕಾಯಿಲೆ ಬರುತ್ತಂತೆ, ಕುಡಿಲಿಕ್ಕೆ ಯೋಗ್ಯ ಅಂತ ಅದು ಅಂತ ನೀರ್ರಿ, ಅದು ಅದ್ಭುತ. ಅದು ಗೊತ್ತಿರ್ಬೇಕು, ಅದು ಯಾಕೆ, ಆ ಸಂದರ್ಭ ಏನು ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಆ 40-45 ದಿನಗಳ ಕಾಲ ಆದಂಥದ್ದು ನೀವು ನೋಡಿರ್ತೀವಿ, ನಮಗೆಲ್ಲ ಅನುಭವಕ್ಕಾಗತ್ತೆ. ಯಾಕಂದ್ರೆ ಇಲ್ಲಿ ನಾವು ತಿರುಪತಿಗೆ ಹತ್ರದಲ್ಲಿದ್ದೀವಿ, ನಮ್ಮೂರಲ್ಲೂ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ನಾವ್ ಇಲ್ಲೇ ಇರ್ತೀವಪ್ಪ. ಅದೇ ತಿರುಪತಿಯಲ್ಲೇ ಯಾಕೆ ಅಂತಂದ್ರೆ ಅಲ್ಲಿ ಬೇರೆದೇ ಆದಂತಹ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ನಮ್ಮ ದೇಹದ ಜೊತೆಗೆ ಬರ್ಬೇಕಾದ್ರೆ ನಾವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ನಾವು ನದಿಯ ಪುಣ್ಯ ಸ್ನಾನ
ಅಂತ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರದ್ಧೆಯ ಎಲ್ಲ ಯೋಗ ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಒಂದು ಸ್ಮಾಲ್ ಎಕ್ಸಸೈಸ್, ಇಷ್ಟೊತ್ತು ಆಟ ಆಡಿದ್ವಿ ಅಲ್ವಾ? ಆಟ ಆಡಿದ ನಂತರ ಒಂದು ಪಾಠ ಚಿಕ್ಕದಾಗಿ, ನಮ್ಮ ಬೆನ್ನನ್ನು ನೇರ ಮಾಡಿ ಕೂತ್ಕೋಬೋದಾ? ನಮಗೆಲ್ಲ ಬೆನ್ನಿದೆ ಅಂತಂದ್ರೆ ನಾವೆಲ್ಲ ಬೆನ್ನ ನೇರ ಮಾಡ್ತೀವಿ. ಹಾಗೆ ಮುಖದಲ್ಲಿ ಒಂದು ಮಂದಹಾಸ ಇಟ್ಕೊಳ್ಬೋದಾ? ಒಂದು ಮುಗುಳ್ನಗೆ, ಮಂದಹಾಸ, ಕಿರುನಗೆ. ಹಾಗೆ ಕಣ್ಣಿನಲ್ಲಿ ಒಂದು ರೀತಿ ಕಾಂತಿನ ಹೊಮ್ಮಿಸ್ಕೋಬೋದಾ? ಕಣ್ಣಿನಲ್ಲಿ ನಿಜವಾಗ್ಲೂ ಕಾಂತಿ ಇದೆ, ಅದು ನಮಗೆ ತಿಳಿದಿಲ್ಲ ಅಷ್ಟೇ. ಕಣ್ಣಿನಲ್ಲಿರೋ ಕಾಂತಿಗೆ ಒಂಚೂರು ಎಣ್ಣೆ ಹಾಕಿ ಒಂಚೂರು ಪ್ರಜ್ವಲಿಸುತ್ತೆ. ಹಾಗೆ ಹೃದಯದಲ್ಲಿ ಎಲ್ಲರಿಗೂ ಹೃದಯ ಇದೆಯಾ? ಹೃದಯದಲ್ಲೆಲ್ಲ ಹೃದಯ ತುಂಬಾ ಪ್ರೀತಿ ತುಂಬಿಸ್ಕೊಂಡ್ವಾ? ನಾವೆಲ್ಲ ಹೃದಯದಲ್ಲಿ ಏನೋ ಪ್ರೀತಿನ ತುಂಬಿಸ್ಕೊಂಡ್ವಿ, ಕಣ್ಣಿನಲ್ಲಿ ಕಾಂತಿನ ತುಂಬಿಸ್ಕೊಂಡ್ವಿ. ಹಾಗೆ ನಮ್ಗೆಲ್ಲ ಮನಸ್ಸು ಅಂತಿದ್ರೆ ಆ ಮನಸ್ಸಿನಲ್ಲಿ ಒಂಚೂರು ಶಾಂತಿಯನ್ನು ತುಂಬಿಸ್ಕೊಳ್ಳೋಣವಾ? ಹೆಂಗಣ ಸಮಾಜ ಆಗತ್ತೆ, ಇಲ್ಲಿ ಯಾರೋ ಶಾಂತಿ ಅಂತ ಇದ್ರೆ ನನ್ನನ್ನು ಹೆಂಗ್ ತುಂಬಿಸ್ಕೋತಾರೆ ಇವರೆಲ್ಲ ಅಂತ ಕೇಳ್ಬೇಡಿ. ಯಾರಾದ್ರೂ ಇದ್ದೀರಾ ಶಾಂತಿ ಅಕ್ಕ? ಇನ್ನು 4 ವಿಚಾರಗಳನ್ನ ನಮ್ಮ ದೇಹದ ಜೊತೆನಲ್ಲಿ ಅದನ್ನ ನಾವು ಇಟ್ಕೊಂಡಿದ್ದೆ ಆದ್ರೆ ಅಲ್ಲಿಗೆ ನಾವು ಯೋಗದ ಫಸ್ಟ್ ಸ್ಟೆಪ್ ಅನ್ನ ನಾವು ಪಾಸ್ ಮಾಡ್ದಂಗೆ ಆಗತ್ತೆ. ಅಂದ್ರೆ ಸದಾ ಉತ್ತಮವಾದ ನಿಲುವು, ನಮ್ಮ ನಿಲುವು ಉತ್ತಮವಾಗಿರಬೇಕು. ಅಂದ್ರೆ ಎದೆಯನ್ನ ಹಿಗ್ಗಿಸಿರ್ತೀವಿ, ಬೆನ್ನನ್ನ ನೇರ ಮಾಡಿರ್ತೀವಿ, ಕಣ್ಣನ್ನ ಅಗಲಿಸಿರ್ತೇವೆ, ಕಣ್ಣಿನಲ್ಲಿ ಕಾಂತಿ ತುಂಬಿಸ್ಕೊಂಡು ಎದುರಿನ ವ್ಯಕ್ತಿಯನ್ನ ಕಣ್ಣಿನಿಂದ ನಾವು ಮಾತಾಡಿಸ್ತೇವೆ. ಮುಖದಲ್ಲಿ ಎಂದಿಗೂ ಮಾಸದ ಒಂದು ಕಿರುನಗೆನೋ ಮುಗುಳ್ನಗೆನೋ ಮಂದಹಾಸನೋ ಆಲ್ವೇಸ್ ಇಟ್ಕೊಂಡಿರ್ಬೇಕು. ಜೊತೆಗೆ ಹೃದಯದ ತುಂಬಾ ಪ್ರೀತಿಯನ್ನು ಇಟ್ಕೊಂಡಿರ್ಬೇಕು, ಮನಸ್ಸು ಪ್ರಶಾಂತವಾಗಿರ್ಬೇಕು. ಇದಿಷ್ಟು ಇದ್ರೆ ನಾವು ಎದೆಯುಬ್ಬಿಸಿ ಹೇಳ್ಬೋದು ನಾನು ಯೋಗಾಭ್ಯಾಸಿ ಅಂತ. ಇದರಲ್ಲಿ ಯಾವುದು ಕಡಿಮೆ ಆದ್ರೂ ನಾವು ಯೋಗಾಭ್ಯಾಸದಲ್ಲಿ ಕೊರತೆ ಇದೆ ಅಂತ. ಇದಿದ್ರೆ ನಮ್ಮ ನಡವಳಿಕೆ ಅಂತಕ್ಕಂಥದ್ದು ಅಚಾನಕ್ ಅದು ಸರಿ ದಾರಿಯಲ್ಲಿ ಇರುತ್ತೆ. ನಮ್ಮ ಆಚಾರ ವಿಚಾರ ನಡೆ ನುಡಿ ಅಂತ ಏನು ಹೇಳ್ತೇವೆ ಅದು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ನಾವು ಆಂಗಿಕ ಭಾಷೆ ಅಂತ ಹೇಳ್ತೇವೆ, ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ಆ ಬಾಡಿ ಲ್ಯಾಂಗ್ವೇಜ್ ನ ಬೀಂಗೆ ಯೋಗ ಅಭ್ಯಾಸ ಮಾಡ್ತಕ್ಕಂಥವ್ರು ಬೇಸಿಕಲಿ ಪ್ರೈಮರಿಲಿ ನಾವು ಮೂಲ ಈ ಒಂದು ವಿಚಾರಗಳನ್ನ ನಾವು ಮೊದಲು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಆಗ್ಬೋದಾ? ನಾಳೆಯಿಂದ ಇದೆಲ್ಲವನ್ನ ನಾವು ಮಾಡ್ತೇವೆ. ಯಾರೇ ಸಿಕ್ಕಿದ್ರು ಕೂಡ ನಮ್ಮ ಬಾಡಿ ಲ್ಯಾಂಗ್ವೇಜ್ ನೇರವಾಗಿರುತ್ತೆ. ನಾವು ಹಿಂಗಿರಲ್ಲ. ಯೋಗಾಭ್ಯಾಸಿಗಳು ಹಿಂಗಿದ್ರೆ ಅಸಹ್ಯವಾಗಿರಲ್ಲ. ಯೋಗಾಭ್ಯಾಸಿಗಳು ಹಿಂಗಿದ್ರೆ ಹೆಂಗಿರುತ್ತೆ? ಕೆಟ್ಟದಾಗಿರುತ್ತಲ್ಲ. ಹಿಂಗ್ ನಿಂತ್ಕೊಂಡಿದ್ರೆ ಹೆಂಗಿರುತ್ತೆ? ಇದೆಲ್ಲನೂ ಯಾವ ಭಾಷೆ ಅಂತ ಹೇಳ್ತೇವೆ? ಆಂಗಿಕ ಭಾಷೆಯ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಕ್ಕಂಥದ್ದು. ಆದ್ರೆ ನಾವೆಲ್ಲ ಯೋಗಕ್ಕೆ ಬಂದಿದ್ದೇವೆ ಅಂತ ಅಂದಾಗ ಯೋಗದ ಭಾಷೆ ಅದು ಬೇರೆದೇ ಆಗಿರುತ್ತೆ. ಒಬ್ಬ ಯೋಗಾಭ್ಯಾಸಿಯ ಭಾಷೆ ಅದು ನಾನು ಹೇಳಿದ ಎಲ್ಲ ಗುಣಲಕ್ಷಣಗಳನ್ನ ಹೊಂದಿರಬೇಕು. ಸ್ಥಿರವಾದ ನಿಲುವು, ಎತ್ತರದ ನಿಲುವು, ಎದೆಯನ್ನು ಎಗ್ಗಿಸಿಡೋಣ. ಎದುರಿನ ವ್ಯಕ್ತಿ ನೋಡಿದ ತಕ್ಷಣ ವಾವ್ ಎಂತ ನಿಲುವು ಅಂತ ಅನಿಸ್ಬೇಕು. ಸ್ವಾಮಿ ವಿವೇಕಾನಂದರನ್ನ ನೋಡಿದ್ರೆ ಎಂತಹ ಖುಷಿ ಕೊಡುತ್ತೆ ಅಲ್ವಾ? ಅವರ ನಿಲುವನ್ನ ನೋಡ್ತೇವೆ. ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮನ ನಿಲುವನ್ನ ನೋಡಿ ವಾವ್ ಅನ್ಸತ್ತ ಇಲ್ವೋ? ಹೇಗನ್ಸತ್ತೆ? ರಾಮಸ್ವಾಮಿ ಅಣ್ಣ ನೋಡಿದೀವ ನಾವು, ಇಲ್ಲಿ ಎಷ್ಟು ಜನ ನೋಡಿದೀವಿ? ಅವ್ರು ನೋಡಿದ್ರೆ ಹೇಗನ್ಸುತ್ತೆ? ಅಣ್ಣನ್ ತರ ಇರ್ಬೇಕಲ್ಲ ಅಂತ ಅನ್ಸುತ್ತೋ ಇಲ್ವೋ? ಅನ್ಸುತ್ತೆ. ಆದ್ರೆ ಆ ಪ್ರಯತ್ನ ನಾವ್ಯಾಕೆ ಮಾಡ್ಲಿಕ್ಕೆ ಆಗಲ್ಲ? ಆಗತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ನಾವು ಕೂಡ ನಿರಂತರ ಒಬ್ಬ ಯೋಗಾಭ್ಯಾಸಿ ಯಾವ ರೀತಿಯಲ್ಲಿ ಇರಬಹುದು ಹಾಗೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಲ್ಲಿಂದಲೇ ನಾವು ಯೋಗಿ ಆಗುವ ಹಾದಿಯಲ್ಲಿ ಮೊದಲ ಹೆಜ್ಜೆಯನ್ನ ನಾವು ಇಡ್ತೇವೆ. ಹಾಗಾಗಿ ನಮ್ಮ ಆಂಗಿಕ ಭಾಷೆ ಬಾಡಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಹಾಗೆ ಇರಬೇಕು. ಎಲ್ಲೇ ಆಗಿರ್ಲಿ, ನಾವು ನಿಂತಿರುವಾಗ ಕೂತಿರುವಾಗ ನಾವು ಎದೆಯನ್ನ ಹಿಗ್ಗಿಸಿರ್ತೇವೆ, ಬೆನ್ನನ್ನ ನೇರ ಮಾಡಿರ್ತೇವೆ, ಮುಖದಲ್ಲಿ ನಗು ಇರಬೇಕು. ಮುಖದಲ್ಲಿ ಹಾಗೆ ಕಣ್ಣಿನಿಂದ ಮಾತಾಡೋದು ಆಗಿರ್ಬೇಕು ಹೊರತು ಎಲ್ಲೋ ನೋಡ್ಕೊಂಡು ಮತ್ತೆ ನಂಗ್ಲಿವರೆಲ್ಲ ಚೆನ್ನಾಗಿದ್ದೀರಾ ಅಂದ್ರೆ ಹೇಗಿರುತ್ತೆ? ಚೆನ್ನಾಗಿರಲ್ಲ ಅಲ್ವಾ? ಮತ್ತೆ ನೆಲ ನೋಡ್ಕೊಂಡು ಅಥವಾ ಇನ್ನೆಲ್ಲೋ ನೋಡ್ಕೊಂಡು ಅದು ನಮ್ಮ ಭಾಷೆ ಆಗಿರಬಾರ್ದು. ಎದುರಿನ ವ್ಯಕ್ತಿಯನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ಪ್ರತಿಯೊಬ್ಬರನ್ನ ನಾನು ನೋಡ್ಬೇಕು. ಹಾಗೆ ನಾನು ಕೇಳಿದೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ ಅಂತ. ಬಹುಶಃ ಆ ಕಡೆ ಅಕ್ಕ ಯಾಕೋ ನಿಮಗೆ ಕೇಳಿಸ್ತಿಲ್ಲ, ಅವ್ರ ಮೊಬೈಲಲ್ಲಿ ತುಂಬಾ ಬಿಸಿ ಇದ್ದಾರೆ. ಅಕ್ಕ ಮೊಬೈಲಲ್ಲಿ ಬಿಸಿ ಇದೆ, ನೀವು ಮನೆಯಲ್ಲೇ ಇರ್ಬೋದಿತ್ತಲ್ಲ. ನನಗೆ ಮೊದಲು ಮೊಬೈಲ್ ಈ ಸಂಖ್ಯೆ ನೋಡಿದಾಗ ಒಂದು ಬಹುಶಃ 100-120 ಸಂಖ್ಯೆ ಇದ್ದೀರಲ್ವಾ? ಇದೀರಾ ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯ್ತು ಗೊತ್ತಾ? ಎಷ್ಟೊಂದು ಸಂಖ್ಯೆ ಇದೆಯಪ್ಪ, ಎಲ್ಲರೂ ಮೊಬೈಲ್ ಫೋನ್ಗಳನ್ನ ಬಿಟ್ಟು ಇಲ್ಲಿಗೆ ಬಂದಿದಾರಲ್ಲ ಅಂತ ಖುಷಿ ಆಯ್ತು.
ಆದ್ರೆ ತಂದು ಮತ್ತೆ ಅಲ್ಲಿಗೆ ಅದು ಗೊತ್ತಿರ್ಬೇಕು ನಿಮ್ಗೆ, ಮೊಬೈಲ್ಗೂ ಪುಸ್ತಕಕ್ಕೂ ಇರೋ ವ್ಯತ್ಯಾಸ. ಮೊಬೈಲ್ ಹೇಳುತ್ತಂತೆ, ಏನ್ ಹೇಳುತ್ತೆ, ಅದಕ್ಕೂ ಮುಂಚೆ ಪುಸ್ತಕ ಹೇಳುತ್ತೆ, ನೀನು ನನ್ನನ್ನು ತಲೆ ಬಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ ಅಂತ. ಅದೇ ಮೊಬೈಲ್ ಹೇಳುತ್ತಂತೆ, ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡಿ ಬಿಡುತ್ತೇನೆ ಅಂತ. ಹಾಗೆ ತಲೆ ಎತ್ತದಂತೆ ಮಾಡೇ ಬಿಡುತ್ತೆ ಅದು. ಒಂದ್ಸತಿ ಇಟ್ಕೊಳ್ಳಿ, ಕೈ ಬೆರಳು ನೋವು ಬರ್ಬೇಕು ಅಷ್ಟೇ, ಹಾಗೆ ಇರುತ್ತೆ, ತಲೆ ಎತ್ತದೇ ಇಲ್ಲ. ಆ ಪರಿಸ್ಥಿತಿ ಅದು ಆಗಬಾರ್ದು ಅನ್ನೋದಾದ್ರೆ ದಯವಿಟ್ಟು ಮೊಬೈಲ್ ಫೋನ್, ಅಫ್ಕೋರ್ಸ್ ನಮ್ಮ ವಿಶ್ವನಾಥ್ ರೆಡ್ಡಿ ಅಣ್ಣ ಎಲ್ಲೋದ್ರು, ಅದ್ರ ಮೊಬೈಲ್ ಬಗ್ಗೆನೇ ಹೇಳ್ತಾ ಇದ್ರು. ಅದಕ್ಕೆ ಹೇಳ್ತಿದ್ದೆ, ಮೊಬೈಲ್ ಇಂದ ತುಂಬಾ ಹಾಳಾಗ್ತಿದ್ದಾರೆ ಅಣ್ಣ ನಮ್ಮ ಮಕ್ಕಳೆಲ್ಲಾರು ಅಂತ. ಅಣ್ಣ ಟೆಕ್ನಾಲಜಿ ಇದ್ದೇ ಇರುತ್ತೆ, ಆದ್ರೆ ಟೆಕ್ನಾಲಜಿನ ಬಳಸ್ಕೊಳ್ಳೋದು ಹೇಗೆ ಅನ್ನೋದು ನಮಗ್ ಗೊತ್ತಿರ್ಬೇಕು ಅಂತ ನಾನು ಹೇಳ್ತಿದ್ದೆ. ಚಾಕು ಇದ್ದೇ ಇರುತ್ತೆ, ಚಾಕುನ ನೀವು ತರಕಾರಿ ಕೊಯ್ಲಿಕ್ಕೂ ಬಳಸ್ಬೋದು, ಹಣ್ಣನ್ ಕೊಯ್ಲಿಕ್ಕೂ ಬಳಸ್ಬೋದು, ಹಾಗೇನೆ ಒಬ್ಬರನ್ನ ಚುಚ್ಚಲಿಕ್ಕೂ ಬಳಸ್ಬೋದಲ್ವಾ. ಆದ್ರೆ ಬಳಸೋವರ ಕೈಯಲ್ಲಿದೆ, ಬಳಸೋ ರೀತಿಯಲ್ಲಿದೆ. ಹಾಗೆ ಚುಚ್ಚುಮದ್ದನ್ನು ಕೂಡ ಹೇಳಿದೆ, ಒಂದು ಚುಚ್ಚುಮದ್ದು ಇಂಜೆಕ್ಷನ್ ಅಂತ ಅಂದ ತಕ್ಷಣ ಅದು ವಿಷಾನೇ ಕೊಡ್ಬೇಕು ಅಂತೇನಿಲ್ಲ, ಅದರಲ್ಲಿ ಜೀವರಕ್ಷಕ ಔಷಧಿಗಳನ್ನ ಕೂಡ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ಬಳಸೋವರ ಕೈಯಲ್ಲಿರುತ್ತೆ ಅಲ್ವಾ. ಒಬ್ಬ ಚಾಕು ಒಬ್ಬ ಡಾಕ್ಟರ್ ಹತ್ರ ಇದ್ರೆ ಏನಾಗುತ್ತೆ, ಆಪರೇಷನ್ ಮಾಡ್ತಾರೆ. ಅದೇ ಒಬ್ಬ ಕೊಲೆಗಡಕನ ಕೈಯಲ್ಲಿದ್ರೆ ಹಾಗೆ ಆ ವ್ಯಕ್ತಿ ಯಾರಾಗಬೇಕು ಅನ್ನೋದು ನಮಗೆ ಗೊತ್ತಿರಬೇಕು, ಆ ಚಿಂತನೆ ನಮ್ಮಲ್ಲಿರ್ಬೇಕು. ಅದಾದಾಗ ನಮಗೆ ಸಾಧ್ಯ ಆಗತ್ತೆ. ಹಾಗಾಗನೆ ಆ ಟೆಕ್ನಾಲಜಿ ಬೇಕು ನಮಗೆ. ಹೌದು, ಈಗ ಯಾವುದೋ ಒಂದು ಸ್ಥಳ ತಲುಪಬೇಕಾದ್ರೆ ಮೊದಲು ಎಷ್ಟೆಲ್ಲ ಕಷ್ಟಪಟ್ಟು ಹೋಗ್ತಿದ್ವಿ, ಈಗ ಗೂಗಲ್ ಮ್ಯಾಪ್ ಹಾಕೋತೇವೆ, ಎಷ್ಟು ಬೇಗ ಹೋಗ್ತೇವೆ ಅಲ್ವಾ. ಯಾವುದೋ ಒಂದು ವಿಷಯನ ತಿಳಿಬೇಕಾದ್ರೆ ಲೈಬ್ರರಿಗೋ ಇನ್ಯಾರ ಹತ್ರ ನಾವು ಪುಸ್ತಕನ ಎರವಲು ಪಡಿಬೇಕಿತ್ತು, ಅದರಲ್ಲಿ ಪುಟಗಳನ್ನ ತಿರುಗಿಸ್ಬೇಕಿತ್ತು, ಯಾರೋ ಪ್ರೊಫೆಸರ್ನ ಹುಡುಕ್ಬೇಕಿತ್ತು, ಅವರನ್ನ ಕೇಳಬೇಕಿತ್ತು. ಆದ್ರೆ ಈಗ ಒಂದು ಗೂಗಲ್ ನೋಡ್ತೀರಾ, ಒಂದು ಚಾಟ್ GPT ಅಲ್ಲಿ ನೋಡ್ತೀರಾ, ಒಂದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀರಾ, ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತೀರಾ, ನಿಮಗೆ ಏನು ಬೇಕೋ ಅಂಗೈಯಲ್ಲೇ ಪ್ರಪಂಚ ಅಲ್ವಾ, ಎಲ್ಲವೂ ಸಿಗತ್ತೆ. ಸೊ ಅಂತಹ ಸಂದರ್ಭಗಳಲ್ಲಿ ಆ ಒಂದು ಪರಿವರ್ತನೆಯ ಹಾದಿಯಲ್ಲಿದ್ದೇವೆ ನಾವೆಲ್ಲ. ಆ ಪರಿವರ್ತನೆಯ ಹಾದಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದನ್ನ ನಾವು ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಕೆಲವರು ಹೇಳ್ಬೋದು, ಏನು ಈಗ ಜಿಮ್ ಬಂದಿದೆ, ಏನ್ ಯೋಗ, ಹಳೆ ಕಾಲದ ಯೋಗಕ್ಕೆ ಹೋಗ್ತಿದ್ದೀರಾ ನೀವು. ಅದಕ್ಕೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ. ಹಾಗೇನೆ ನಮ್ಮ ಪ್ರಾಚೀನ ಕಲೆಗಳು ಅಥವಾ ಪ್ರಾಚೀನ ವಿದ್ಯೆ ಅಂತಕ್ಕಂಥದ್ದೇನಿದೆ ಅದು ಯಾವತ್ತಿಗೂ ಕೂಡ ಅದ್ಭುತವಾದಂಥದ್ದು. ಹಾಗಾಗಿನೇ ನಮ್ಮ ವಿದ್ಯೆಯನ್ನ ನಮಗೆ ಕಲಿತು ವಾಪಸ್ ಕೊಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಅಂತಹ ಆ ಒಂದು ಅದ್ಭುತವಾದ ಒಂದು ಯೋಗ ವಿದ್ಯೆಯ ಅನ್ನ ಕಲೀಲಿಕ್ಕೆ, ಅದರ ಆರಾಧಕರಾಗಲಿಕ್ಕೆ, ಅದನ್ನ ಸಿದ್ಧಿಗೊಳಿಸ್ಕೊಳ್ಳಿಕ್ಕೆ ತಾವೆಲ್ಲ ಇಲ್ಲಿ ಬಂದಿದ್ದೀರಾ, ಸೇರ್ಕೊಂಡಿದ್ದೀರಾ. ಎಂತಹ ನಾವು ಇಲ್ಲಿಗೆ ಯೋಗಾಭ್ಯಾಸಕ್ಕೆ ಬರಬೇಕಾದ್ರೆ ನಮ್ಮ ಮನಸ್ಸುಗಳು ಎಷ್ಟು ಮುಗ್ಧವಾಗಿರ್ತವೆ ಗೊತ್ತಾ. ತೀರಾ ಇನೋಸೆಂಟ್, ಖಾಲಿ ಹಾಳೆ ತರ ನಾವು ಬಂದಿರ್ತವೆ. ಖಾಲಿ ಹಾಳೆ, ಲಿಟ್ರಲಿ ಖಾಲಿ ಹಾಳೆಗೆ ಬಂದಿರ್ತವೆ. ಸಮಿತಿಯ ನಮ್ಮ ಶಿಕ್ಷಕರು, ಹಿರಿಯ ಯೋಗ ಬಂಧುಗಳು ನಿಮಗೆ ಉತ್ತಮವಾದದ್ದನ್ನ ಅಲ್ಲಿ ಬರಿತಾ ಹೋಗ್ತಾರೆ. ಹಾಗೇನೆ ಅದನ್ನ ಹೇಳಿದ್ದನ್ನ ನೀವು ಬರ್ಕೋತಾ ಹೋಗ್ತೀರಾ. ಅದು ಎಲ್ಲಿ ತನಕ ನೀವು ಉತ್ತಮವಾದದ್ದನ್ನೇ ಬರಿತಾ ಹೋಗ್ತೀರಾ, ಅಲ್ಲಿ ತನಕ ಅದು ಪರಿಶುದ್ಧವಾದ ಹಾಗೇ ಆಗಿರುತ್ತೆ. ಆದ್ರೆ ಯಾವಾಗ ನಿಮಗೆ ಅಲ್ಲಿ ನಾನು, ನನ್ನದು, ಅಹಂಕಾರ, ನನ್ನದೇ ನಡಿಬೇಕು, ಸ್ವಾರ್ಥ, ಈ ರೀತಿಯ ಕೆಲವು ವಿಚಾರಗಳು ಬರ್ತವೋ ಅಲ್ಲಿಗೆ ಆ ಹಾಳೆ ಅಪಭ್ರಂಶ ಆಯ್ತು. ಅದು ಅಂದ್ರೆ ನೀವು ಏನನ್ನ ಕಲೀಲಿಕ್ಕೆ ಬಂದು ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದಿರೋ ಅದು ಹಿಮ್ಮುಖವಾಗಿ ನಡೆಯೋ ರೀತಿಯಲ್ಲಿ ಆಗತ್ತೆ. ಅಂದ್ರೆ ಏರಿಕೆ ಕ್ರಮದಲ್ಲಿ ಹೋಗ್ತಾ ಒಂದು ಹಂತದಲ್ಲಿ ನಿಲ್ತು ಮತ್ತೆ ಇಳಿಕೆ ಕ್ರಮದಲ್ಲಿ ಬರೋ ರೀತಿಯಲ್ಲಿ ಆಗತ್ತೆ. ಆ ಎಚ್ಚರಿಕೆ ಎರಡೂ ನಿಮಗೆ ಇರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತಾನೆ. ಯಾವತ್ತೂ ಅಷ್ಟೇ ಆ ತರದ್ದು ವಿಚಾರಗಳು ಯಾವುದೇ ಮನಸ್ಸಲ್ಲೂ ಕೂಡ ನಿಮಗೆ ಬರದೇ ಇರಲಿ. ಹಾಗಾಗಿನೇ ಈ ಮನಸ್ಸು ಅಂತಕ್ಕಂಥದ್ದು ಅನ್ನೋದನ್ನ ನೀರಿನ ರೀತಿಯಲ್ಲಿ ಅಥವಾ ಪ್ರಶಾಂತವಾದದ್ದು ಕೊಳದ ರೀತಿಯಲ್ಲಿ ಇಟ್ಕೊಳ್ಬೇಕೆ ಹೊರತು ಆಗಾಗ ಒಂದು ಕಲ್ಲನ್ನು ಎಸೆಯೋರು ಇರ್ತಾರೆ, ಅದನ್ನ ಏನ್ ಹೇಳ್ತೇವೆ, ಆ ನೀರನ್ನ ಕೆಸರು ಮಾಡೋರು ಇರ್ತಾರೆ, ಬಗಡ ಇಬ್ಬರಿಸೋರು ಇರ್ತಾರೆ. ಆದ್ರೆ ಸ್ವಲ್ಪ ಹೊತ್ತು ಸಮಾಧಾನದಿಂದ ನಾವು ಇದ್ದಿದ್ದೆ ಆದ್ರೆ ಅದೆಲ್ಲವೂ ಮತ್ತೆ ಕೂತ್ಕೊಳ್ಳುತ್ತೆ, ಮತ್ತೆ ನೀರು ತಿಳಿಯಾಗತ್ತೆ. ಆ ಒಂದು ನೆನಪಿರಲಿ. ಯಾಕಂದ್ರೆ ಆ ಕೋಪ ಅಂತಕ್ಕಂಥದ್ದನ್ನ ಬಿಡಬೇಕು, ಮುಂಗೋಪವನ್ನು ಬಿಡಬೇಕು ಅಂತ ನಾವೆಲ್ಲೆಲ್ಲ ಬಂದಿರ್ತೇವೆ ಯೋಗಕ್ಕೆ. ಆ ಬಿಡಬೇಕು ಅಂತ ಬಂದಿರೋದನ್ನ ಮತ್ತೆ ಯಾರಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ ತಕ್ಷಣ ಅದಕ್ಕೆ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡೋದನ್ನೇ ನಾವು ಮುಂಗೋಪ ಅಂತ ಹೇಳ್ತೇವೆ. ಅದನ್ನ ಕೈ ಬಿಡ್ಬೋದಾ? ಅಣ್ಣ ರಾಮಸ್ವಾಮಿ ಅಣ್ಣ ಒಂದೊಂದ್ಸತಿ ಒಂದ್ ಮಾತು ಹೇಳೋದು ನೆನಪಾಗತ್ತೆ. ಮೊದಲನೇ ಮಾತು ನುಂಕು ಅಂತ ಹೇಳ್ತಾರೆ ಅವರು. ಅಂದ್ರೆ ಕೋಪ ಬಂದಾಗ ಮೊದಲನೇ ಮಾತು ಯಾವ್ದು ಬರುತ್ತೆ, ಅದು ಖಂಡಿತ ಅದು ಬಯ್ಯೋದೇ ಆಗಿರುತ್ತೆ ಅಲ್ವಾ. ಏನೋ ಒಂದು ಬಯ್ಯೋದಾಗಿರುತ್ತೆ, ಮಕ್ಕಳಾಗಿರ್ಬೋದು, ಮನೇಲಿ ಇನ್ಯಾರೋ ನಮ್ಮ ಶ್ರೀಮತಿಯವರಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಯಾರಾದ್ರೂ ಆಗಿರ್ಲಿ, ಏನೋ ಒಂದು ಅಚಾನಕ್ ಆಗಿ ಒಂದು ಮಾತು ಬಂದಾಗ ಮೊದಲ ರಿಯಾಕ್ಷನ್ ನಮ್ದು ಕೋಪ ಆಗಿರುತ್ತೆ. ಆ ಮೊದಲ ಮಾತನ್ನ ನುಂಗುಕೋ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಾತಲ್ವಾ. ಅದನ್ನ ನುಂಗುಕೊಂಡ್ರೆ ಸಾಕು, ಮನಸ್ಸು ಪ್ರಶಾಂತವಾಗತ್ತೆ.
ಒಂದು 5ರಿಂದ 6 ಸೆಕೆಂಡ್ ಅಥವಾ 10 ಸೆಕೆಂಡ್ಗಳ ಕಾಲ ಕಣ್ಮುಚ್ಚಿ ಸ್ವಲ್ಪ ಸಮಾಧಾನದಿಂದ್ರೆ ಮತ್ತೆ ಸಮಾಧಾನ ಎಲ್ಲವೂ ಸಾವಕಾಶವಾಗಿ ಸಮಾಧಾನವಾಗಿ ನಡೆಯುತ್ತೆ. ಆ ಕೋಪ ಅಂತಕ್ಕಂಥದ್ದು ಅಲ್ಲಿಗೆ ಕೊನೆಯಾಗತ್ತೆ. ಅಂತಹ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಸಮಿತಿ 1980ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ನಮಗೆಲ್ಲ ಗೊತ್ತಿದೆ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಈಗ 45 ವರ್ಷಗಳ ಹಿಂದೆ ತುಮಕೂರಿನಲ್ಲಿ, ಈಗ ಅಣ್ಣ ಹೇಳ್ತಿದ್ರಲ್ಲ ತುಮಕೂರು ಹನುಮಂತಪುರ ಅಂತ, ಆದ್ರೆ ಹನುಮಂತಪುರದಲ್ಲಿ ಯೋಗ ಮಂದಿರ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ಶಿಬಿರದ ರೂಪದಲ್ಲಿ ಕೇವಲ ಒಂದು 5-6 ಜನ ಇರುವಂತ ಒಂದು ಸಣ್ಣ ಶಿಬಿರದ ರೀತಿಯಲ್ಲಿ ಪ್ರಾರಂಭ ಆದಂಥದ್ದು. ಈಗ ಆಶ್ಚರ್ಯ ಆಗ್ಬೋದು ನಿಮಗೆ. ಏನಪ್ಪಾ ಹೇಳಿ, ಬಾರೋ ಬಾರೋ ಬಾರೋ, ಇಲ್ಲಿ ಬಾರೋ, ನನ್ನ ಪಕ್ಕದಲ್ಲಿ ಬಾರೋ, ಬಾರೋ, ನೀನು ಬರ್ತೀಯಾ, ಬಾ ಬಾ, ಇಲ್ಲಿ ನಿಂತ್ಕೋ ಬಾ. ಆಶ್ಚರ್ಯ ಆಗ್ಬೋದು, ನಮ್ಮ ಸಮಿತಿಯ ಶಾಖೆಗಳು ನಮ್ಮ ಕರ್ನಾಟಕ ಮಾತ್ರವಲ್ಲದೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ, ಅಷ್ಟೇ ಏಕೆ ಹೊರ ದೇಶಗಳಲ್ಲೂ ಕೂಡ ಬೇರೆ ನಮ್ಮ ಶಾಖೆಗಳು ಸ್ಥಾಪನೆಯಾಗಿವೆ. ಸುಮಾರು 2000ಕ್ಕಿಂತಲೂ ಮಿಗಿಲಾದ ಶಾಖೆಗಳು ಸಮಿತಿಯ ಆಶ್ರಯದಲ್ಲಿ, ಸಮಿತಿಯ ಧ್ಯೇಯೋದ್ದೇಶಗಳಾದಂತಹ ಸಂಸ್ಕಾರ, ಸಂಘಟನೆ, ಸೇವೆ ಅಂತಕ್ಕಂಥ 3 ಧ್ಯೇಯೋದ್ದೇಶಗಳ ಅಡಿಯಲ್ಲಿ ಕೆಲಸವನ್ನ ನಿರ್ವಹಿಸ್ಕೊಂಡು ಬರ್ತಾ ಇದೆ. ಸಾವಿರಾರು ಜನ ಯೋಗ ಶಿಕ್ಷಕರ ಮೂಲಕ ಕೋಟ್ಯಾಂತರ ಜನ ಯೋಗ ಬಂಧುಗಳನ್ನ ನಾವು ತಲುಪಿದ್ದೇವೆ. ಹಾಗೆ ಕೋಟ್ಯಾಂತರ ಯೋಗ ಕುಟುಂಬಗಳು ಎಂತಹ ಅದ್ಭುತವಾದಂತಹ ಒಂದು ಜೀವನವನ್ನು ನಡೆಸ್ತಿದೆ ಅನ್ನೋದು ಕಲ್ಪನೆಗೂ ಮೀರಿದ್ದು ಬಂಧುಗಳೇ. ಆ ಒಂದು ಕುಟುಂಬಗಳಲ್ಲಿ ನಿಮ್ಮ ಕುಟುಂಬಗಳು ಕೂಡ ಒಂದಾಗಿದೆ ಅಂತ ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಯೋಗ ತಲುಪಬೇಕು ಅನ್ನೋ ಒಂದೇ ಒಂದು ಗುರಿಯೊಂದಿಗೆ ರಾಮಸ್ವಾಮಿ ಅಣ್ಣರವರು ಸಮಿತಿನ ಪ್ರಾರಂಭ ಮಾಡಿದ್ರು. 45 ವರ್ಷಗಳು ಯಶಸ್ವಿಯಾಗಿ ಪೂರೈಸಿ 46ನೇ ವರ್ಷಕ್ಕೆ ನಾವು ಪದಾರ್ಪಣೆ ಮಾಡಿದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸ್ವರ್ಣ ಮಹೋತ್ಸವವನ್ನು ನಾವು ಆಚರಿಸೋರಿದ್ದೇವೆ. ನೀವುಗಳೆಲ್ಲ ಇದೇ ಶ್ರದ್ಧೆಯಿಂದ, ಇದೇ ಆಸಕ್ತಿಯಿಂದ, ಇದೇ ಸಂಭ್ರಮದಿಂದ ಆ 5 ವರ್ಷಗಳ ಕಾಲ ನಾನು ಇರ್ತೇನೆ. ಅಫ್ಕೋರ್ಸ್ 5 ವರ್ಷ ಅನ್ನೋದು ಸ್ವಲ್ಪ ಹೇಳ್ತಿದ್ದೀನಿ, ಆದ್ರೆ ಇನ್ನು 50 ವರ್ಷಗಳ ಕಾಲ ನಾವೆಲ್ಲ ಇರ್ತೇವೆ. ಆ ಶತಾಬ್ದಿ ವರ್ಷಕ್ಕೂ ನಾವೆಲ್ಲ ಇದೇ ರೀತಿಯಲ್ಲಿ ಇರ್ತೇವೆ ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೋಬೋದಾ? ಎಷ್ಟು ಅದ್ಭುತ ಅನ್ಸುತ್ತೆ ನೋಡಿ. ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಇದ್ದಂಥವರು ಯಾರು? ಪತಂಜಲಿ ಮಹರ್ಷಿಗಳು. ಆ ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಒಬ್ಬ ಋಷಿ ನಮಗೆ ಯೋಗ ಸೂತ್ರಗಳ ಮೂಲಕ ನಮಗೆ ಹಾಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲ ನಡೀತಿದ್ದೇವೆ. ಅಂದ್ರೆ ಒಳ್ಳೆಯ ವಿಚಾರಗಳಿಗೆ ಯಾವತ್ತೂ ಸಾವಿಲ್ಲ ಅಂತ. ಎಷ್ಟು ವರ್ಷಗಳಾದ್ರೂ, ಎಷ್ಟು ಸಾವಿರಾರು ವರ್ಷಗಳು ಕಳೆದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ವಿಚಾರಧಾರೆಯನ್ನ, ನಮ್ಮ ಸಂಸ್ಕೃತಿಯನ್ನ ಯಾರೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ದ್ವಾಪರ ಯುಗ ನಡೆದಿದ್ದು ಯಾವಾಗ? ಯಾವಾಗ ದ್ವಾಪರ ಯುಗ ಬಂದಿದ್ದು? ತ್ರೇತಾಯುಗ ಆಗಿದ್ದು ಯಾವಾಗ? 7,000 ವರ್ಷಗಳ ಹಿಂದೆ ತ್ರೇತಾಯುಗ ಪ್ರಾರಂಭ ಆಯಿತು. 5,000 ವರ್ಷಗಳ ಹಿಂದೆ ದ್ವಾಪರ ಯುಗ ಪ್ರಾರಂಭ ಆಯಿತು. ಅದಕ್ಕೂ ಹಿಂದೆ ಯಾವುದು? ಸತ್ಯಯುಗ ಇತ್ತು. ಈಗ ನಾವು ಕಲಿಯುಗದಲ್ಲಿದ್ದಾವೆ. ಎಷ್ಟೇ ಯುಗಗಳು ಹೋಗಲಿ, ಆದ್ರೆ ನಮ್ಮ ಸಂಸ್ಕೃತಿ ಅನ್ನೋದನ್ನ ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಉತ್ಕೃಷ್ಟವಾದ, ಶ್ರೇಷ್ಠವಾದ ಒಂದು ಸಂಸ್ಕೃತಿಯ ಒಂದು ಭಾಗವಾಗಿ ನಾವು ಈ ಯೋಗವನ್ನ ನಾವು ಅಳವಡಿಸ್ಕೊಂಡಿದ್ದೇವೆ. ಒಂದು ಕಟ್ಟಕಡೆಯ ಗ್ರಾಮ, ಇನ್ನು ಬಹುಶಃ ಒಂದು ದೊಡ್ಡ ಜಾಗ ಅಂತ ಹೇಳ್ಬೋದು ಇದು ಅಲ್ವಾ? ನಮ್ಮ ಕರ್ನಾಟಕದ ಪೂರ್ವದ ಒಂದು ಪ್ರಸಿದ್ಧವಾದ ಒಂದು ದೊಡ್ಡ ಜಾಗ ಅಂತ ಹೇಳ್ಬೋದು. ಮುಳಬಾಗಲ್ ಬಿಟ್ರೆ ಇದೇ ದೊಡ್ಡ ಜಾಗ ಅಂತೆಲ್ಲ ಹೇಳ್ತಿದ್ರು. ಆದ್ರೂ ಕೂಡ ಇದನ್ನ ಒಂದು ಗ್ರಾಮ ಅಂತಲೇ ಹೇಳ್ತಾರೆ, ದೊಡ್ಡ ಗ್ರಾಮ ಅಂತ. ಹೌದಾ? ನಾನು ಇಲ್ಲಿಗೆ ಬಂದಾಗ ಒಂದು ಕಲ್ಪನೆ ಇತ್ತು, ಬಹುಶಃ ಇದು ಗಡಿ ಗ್ರಾಮ, ಇಲ್ಲಿ ಬಹುಶಃ ಎಲ್ಲ ತೆಲುಗು ಮಾತಾಡೋರೆ ಜಾಸ್ತಿ ಇರ್ತಾರೆ, ಹಾಗಾಗಿ ಕನ್ನಡ ಸ್ವಲ್ಪ ಕಡಿಮೆ ಇರ್ಬೋದೇನೋ ಅಂತ. ಬಟ್ ತುಂಬಾ ಆಶ್ಚರ್ಯ ಆಯ್ತು ಕಣ್ರಿ. ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ಕನ್ನಡದಲ್ಲೇ ಮಾತಾಡ್ತಿದ್ರು, ಅಕ್ಕಂದ್ರೆಲ್ಲ ಕನ್ನಡದಲ್ಲೇ ಮಾತಾಡ್ತಿದ್ರು. ತುಂಬಾ ಸಂತೋಷ ಆಯ್ತು. ನಾವೆಲ್ಲ ಹೆಮ್ಮೆ ಕನ್ನಡಿಗರು ಅಂತ ಹೆಮ್ಮೆಯಿಂದ ಮತ್ತೊಮ್ಮೆ ಹೇಳ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಯ್ತು. ಎಷ್ಟು ಚೆನ್ನಾಗೆಲ್ಲ ಸಣ್ಣ ಮಕ್ಕಳು ತುಂಬಾ ಚೆನ್ನಾಗೆಲ್ಲ ಆಟ ಆಡ್ತಿದ್ರು, ಹಾಡು ಹೇಳ್ಕೊಳ್ತಿದ್ರು. ಅಕ್ಕಂದ್ರೆಲ್ಲ ಅವರವರ ಆಟಗಳಲ್ಲಿ ಪಾಲ್ಗೊಂಡಿದ್ರು ಅಲ್ವಾ? ಎಲ್ಲವನ್ನ ಮರೆತು ನಾವೆಲ್ಲ ಚಿಕ್ಕ ಮಕ್ಕಳ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ವಿ ಅಲ್ವಾ? ಈ ಒಂದು ಕಾರ್ಯಕ್ರಮಗಳನ್ನ ಜೋಡಿಸಿರ್ತಕ್ಕಂಥದ್ದು ಏನಿದೆ, ಇದು ಆ ಉದ್ದೇಶಕ್ಕೆ, ಇದು ಸಮಾಜವನ್ನ ಒಟ್ಟುಗೂಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಅನ್ನೋ ಒಂದು ಕಾರಣಕ್ಕೇನೆ ಈ ಒಂದು ಮಾತೃಭೋಜನ ಅಥವಾ ಚಾಂದನಿ ಕಾರ್ಯಕ್ರಮ, ಹುಣ್ಣಿಮೆ ಕಾರ್ಯಕ್ರಮ ಅಂತ ಜೋಡಿಸಿರ್ತಕ್ಕಂಥದ್ದು. ಹುಣ್ಣಿಮೆ ಅಂದ್ರೇನೆ ಬೆಳದಿಂಗಳು, ಚಾಂದಿನಿ ಅಂದ್ರೆ ಬೆಳದಿಂಗಳು, ನಮ್ಗೆಲ್ಲ ಗೊತ್ತಿದೆ. ಬೆಳದಿಂಗಳು ಅಂದ ತಕ್ಷಣ ಏನು? ಒಂದು ಖುಷಿ, ಒಂದು ಸಂತೋಷ, ಒಂದು ಸಂಭ್ರಮ ಅಲ್ವಾ? ಎಲ್ಲ ಕಡೆನೂ ಬೆಳಕು ಅಂದ್ರೇನೆ ಸಂಭ್ರಮ, ಖುಷಿ. ಇಲ್ಲಿ ಬೆಳಕನ್ನು ನಾವು ಜ್ಯೋತಿ ಬೆಳಗಿಸೋದ್ರ ಮೂಲಕ ಬೆಳಕನ್ನ ನಾವು ಹೆಚ್ಚು ಮಾಡ್ತಿದ್ದೇವೆ. ಮೇಲೆಯಿಂದ ಚಂದ್ರಮ ನಮಗೆ ಬೆಳಕನ್ನ ಕೊಡ್ತಿರ್ತಾನೆ. ಅಂದ್ರೆ ಆ ಚಂದ್ರಮನ
ಕೆಳಗಡೆ ಆ ಬೆಳಕಿನಲ್ಲಿ ನಾವೆಲ್ಲ ಒಟ್ಟುಗೂಡಿಕೊಂಡು ಯಾವುದೇ ಒಂದು ಭೇದ ಭಾವ ಇಲ್ಲದೆ, ಯಾವುದೇ ಜಾತಿ, ಯಾವುದೇ ಅಂತಸ್ತು, ಯಾವುದೇ ಲಿಂಗ ತಾರತಮ್ಯ, ಮತ್ತೊಂದು ಇನ್ನೊಂದು ಯಾವುದೂ ಇಲ್ಲದೆ, ಭಾಷಾ ತಾರತಮ್ಯ ಯಾವುದೂ ಇಲ್ಲದೆ ನಾವೆಲ್ಲ ಒಂದಾಗ್ತೀವಿ. ಸೊ ವಿ ಆರ್ ಎ ಫ್ಯಾಮಿಲಿ ಅಂತ ಹೇಳ್ತೀನಿ. ಅಂದ್ರೆ ನಾವೆಲ್ಲ ಯೋಗ ಕುಟುಂಬ ಅಂತ ಹೇಳ್ತೀವಿ ಅಲ್ವಾ. ವಿ ಆರ್ ಒನ್ ಫ್ಯಾಮಿಲಿ, ಯೋಗ ಕುಟುಂಬ. ಇದನ್ನೇ ನಾವು ವಸುಧೈವ ಕುಟುಂಬಕಂ ಅಂತ ಈ ಸರ್ತಿ ಹೋದ್ ಸರ್ತಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅದು ಟ್ಯಾಗ್ಲೈನ್ ಆಗಿತ್ತು, ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ, ವಸುಧೈವ ಕುಟುಂಬಕಂ ಅಂತ. ಆ ಒಂದು ವಸುಧೈವ ಕುಟುಂಬಕಂ ಅನ್ನೋದನ್ನ 45 ವರ್ಷಗಳ ಹಿಂದೆನೆ ನಮ್ಮ ಸಮಿತಿ ಅದನ್ನ ಆಲೋಚನೆ ಮಾಡಿತ್ತು. ಹಾಗೇನೆ ಆ ಸಂಸ್ಕಾರವನ್ನ ನೀಡಬೇಕು ಅನ್ನೋದಕ್ಕೋಸ್ಕರ ಸಂಸ್ಕಾರ ಅನ್ನೋದನ್ನ ಮೊದಲು ಹಾಕಿದ್ರು. ಸಂಸ್ಕಾರ ಆದ ನಂತರ ಅದು ಎಲ್ಲ ಒಟ್ಟೊಟ್ಟಿಗೆ ಮಾಡುವಂತ ಕೆಲಸ ಆಗಿರೋದ್ರಿಂದ ಇದನ್ನ ಸಂಘಟನೆ ಇರಬೇಕು ಅಂತ ಮಾಡಿದ್ರು. ಯಾಕಂದ್ರೆ ಸಂಘಟನೆ ಎಲ್ಲಿರುತ್ತೋ ಅಲ್ಲಿ ಶಕ್ತಿ ಇರತ್ತೆ. ಸಂಘಟನೆನ ಛಿದ್ರ ಮಾಡಿದ್ರೆ ಆಗ ಶಕ್ತಿ ಕುಂದುತ್ತೆ. ಹಾಗಾಗಿನೇ ಆ ಸಂಘಟನೆಯನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಒಟ್ಟುಗೂಡಬೇಕು ಅನ್ನೋ ಕಾರಣಕ್ಕೆ ಸಂಘಟನೆ. ನಂತರ ನಾವೆಲ್ಲ ಒಟ್ಟುಗೂಡಿದೀವಿ, ಸಂಸ್ಕಾರ ಇದೆ ನಮ್ಮಲ್ಲಿ, ಅಂದ ನಂತರ ಬರ್ತಕ್ಕಂಥದ್ದು ಸೇವೆ. ಆ ಸೇವೆಯ ಭಾಗವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಕೂಡ ಸಮಿತಿ ನಡ್ಸ್ಕೊಂಡು ಬರ್ತಾ ಇದೆ. ಅದೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ವಿಚಾರ ಆಗಿರುತ್ತೆ. ಹಾಗಾಗಿ ಈ ರೀತಿಯ ಒಂದು ಕಾರ್ಯಕ್ರಮ, ಮತ್ತೆ ಸಹಲ್ ಕಾರ್ಯಕ್ರಮ, ಮತ್ತೆ ಏನು ರಕ್ಷಾಬಂಧನದಂತ ಕಾರ್ಯಕ್ರಮ ಆಗಿರ್ಬೋದು, ಈ ತರ ಹಲವು ಕಾರ್ಯಕ್ರಮಗಳನ್ನ ಸಮಿತಿ ಹಾಕೊಳ್ತಾ, ಮತ್ತೆ ಅಜಿತ್ ಸೇವಾ ದಿನ ಅಂತ ಡಿಸೆಂಬರ್ ತಿಂಗಳಲ್ಲಿ ಒಂದು ಸೇವಾ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥದ್ದು. ಆ ದಿನ ಯಾರು ಅಶಕ್ತರಿರ್ತಾರೆ ಅಥವಾ ಯಾರು ನಿರಾಶ್ರಿತರಿರ್ತಾರೆ, ಅವ್ರಿಗೆ ಯಾರಿಗೆ ಏನು ಅಗತ್ಯ ಇರುತ್ತೋ ಅದನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೋದಾ ಅಂದ್ರೆ ಶಕ್ತಿ ಇರೋರು ಶಕ್ತಿಹೀನನಿಗೆ ಸಹಾಯ ಮಾಡ್ತಕ್ಕಂಥದ್ದು. ಒಂದು ಮಾತು ನನಗೆ ನೆನಪು ಬರ್ತಾ ಇದೆ. ಇಲ್ಲಿ 3 ರೀತಿಯ ಜನ ಇರ್ತಾರೆ. ಒಬ್ಬರು ಬಲಹೀನರು, ಇನ್ನೊಂದು ವರ್ಗ ಬಲವಂತರು. ಈ ಬಲಹೀನರು ಬಲವಂತರನ್ನ ನೋಡ್ತಕ್ಕಂಥ ಒಬ್ಬ ಭಗವಂತ ಇರ್ತಾನೆ ಅಲ್ವಾ. ಈ ಏನಿರ್ತಾನೆ, ಬಲಹೀನನನ್ನ ಬಲವಂತ ಕಾಪಾಡಿದ್ರೆ ಬಲವಂತನನ್ನ ಭಗವಂತ ಕಾಪಾಡ್ತಾನೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಬಲಹೀನನನ್ನ ಬಲವಂತ ಏನಾದ್ರೂ ಅವನನ್ನ ಕೆಟ್ಟದ್ದು ಮಾಡಿದ್ರೆ ಬಲವಂತನನ್ನ ಹೊಡಿಲಿಕ್ಕೆ ಭಗವಂತ ಇರ್ತಾನೆ. ಅದು ನೆನಪಿರ್ಲಿ, ಜಾಗೃತಿಯಿಂದ ನಾವಿರ್ಬೇಕಾಗತ್ತೆ. ಅಂದ್ರೆ ಮೇಲೊಬ್ಬ ಇದ್ದಾನೆ ಅಂತ ಆ ಎಚ್ಚರಿಕೆ ನಮ್ಮಲ್ಲಿ ಇರ್ಬೇಕಾಗತ್ತೆ. ಆ ಎಚ್ಚರಿಕೆ ಇದ್ರೆ ನಾವು ಖಂಡಿತ ಪ್ರತಿ ದಿನ ಪ್ರತಿ ಕ್ಷಣ ನಾವು ಒಳ್ಳೆಯದನ್ನೇ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ಇಂತಹ ಒಂದು ನಂಗಲಿ ಅಂತ ಗ್ರಾಮದಲ್ಲಿ ಇಷ್ಟೆಲ್ಲ ಜನ ಸೇರಿರ್ತಕ್ಕಂಥದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ. ಇಲ್ಲಿ ಬಹುಶಃ ಒಂದು 2-3 ಸಾವಿರ ಪಾಪ್ಯುಲೇಷನ್ ಇದೆಯಾ ಅಲ್ವಾ. ಇನ್ನೂ ಜಾಸ್ತಿ ಅಂದ್ರೆ ಎಷ್ಟು ಇರ್ಬೋದು ಅಂದಾಜು? ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಹೇಳಿ ಅಣ್ಣ. 4,000 ಪಾಪ್ಯುಲೇಷನ್ ಇದೆ, ಹೌದಾ? 6,000. 6,000 ಜನದಲ್ಲಿ ನಾವೊಂದು 150-200 ಜನ ಟಚ್ ಮಾಡಿದೀವಿ ಅಣ್ಣ. 100 ಜನ ಟಚ್ ಮಾಡಿದೀವಿ ಇದುವರೆಗೆ, ಶಿಕ್ಷಣ ನೀಡಿದೀವಿ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಇದೆ, ಇನ್ನು ಎಷ್ಟು ಸಾಧ್ಯತೆ ಇದೆ ನೋಡಿ, ಎಷ್ಟು ಅಗಾಧವಾದ ಸಾಧ್ಯತೆ ಇದೆ ನಮಗೆ ಅಷ್ಟು ಜನನ ರೀಚ್ ಮಾಡ್ಲಿಕ್ಕೆ. ಅಂದ್ರೆ ಇಡೀ ಒಂದು ನಂಗಲಿ ಗ್ರಾಮ ಯೋಗ ಗ್ರಾಮವಾದ್ರೆ ಎಷ್ಟು ಅದ್ಭುತ ಅನ್ಸುತ್ತಲ್ಲ. ಮನೆಯಲ್ಲೂ 1, 2, 3 ಯೋಗ ಬಂಧುಗಳಿದ್ದಾರೆ ಅಂತ ಆದ್ರೆ ಮುಂದೊಂದು ದಿನ ಏನು ಕೇಂದ್ರ ಮಟ್ಟದಲ್ಲಿ ನಂಗಲಿ ಗ್ರಾಮ ಯೋಗ ಗ್ರಾಮ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಅದ್ಭುತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ಬೋದಾ? ಪ್ರಯತ್ನ ಮಾಡಿ, ಆಗುತ್ತೆ. ಇಡೀ ನಂಗಲಿ ಗ್ರಾಮ ಯೋಗ ಗ್ರಾಮ ಅಂತ ಎಲ್ಲ ಕಡೆಗೆ, ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಆಗ್ಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಮಾತನ್ನ ಹೇಳ್ಬೇಕು. ಒಂದು ಯೋಗ ಗ್ರಾಮ ಇದೆ ಕರ್ನಾಟಕದಲ್ಲಿ, ಅದು ನಂಗಲಿ ಗ್ರಾಮ, ಅದು ಯೋಗ ಗ್ರಾಮ ಆಗಿದೆ ಅಂತಂದ್ರೆ ಅವ್ರ ಮನ್ ಕಿ ಬಾತ್ ಅಲ್ಲಿ ಒಂದಿನ ಪ್ರಸ್ತಾಪ ಮಾಡಿದ್ರೆ ಎಷ್ಟು ಅದ್ಭುತ ಅನ್ಸುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಖಂಡಿತ ಸಾಧ್ಯ ಇದೆ. ಆ ಸಾಧ್ಯಕ್ಕೆ ನಾವುಗಳು ಸಾಥ್ ಕೊಡ್ಬೇಕಷ್ಟೇನೆ. ಈಗ ನಾನು ಬಂದಿದ್ದೇನೆ, ನಾನು ಶಿಕ್ಷಣ ಪಡ್ಕೊಂಡ್ರೆ ಅಷ್ಟೇ ಸಾಲದು. ನನ್ನ ಜೊತೆಗೆ ನನ್ನ ಸ್ನೇಹಿತನನ್ನ ಸೇರಿಸ್ಬೇಕು, ನನ್ನ ಕುಟುಂಬದವರನ್ನ ಸೇರಿಸ್ಬೇಕು, ಮತ್ತೆ ನನ್ನ ನೆರೆಹೊರೆಯವರನ್ನ ಸೇರಿಸ್ಬೇಕು. ಎಲ್ಲರೂ ಕೂಡ ಯೋಗವನ್ನ ಕಲಿತು ಅದರಂತೆ, ಯೋಗ ಅಂದ್ರೆ ಒಟ್ಟುಗೂಡಿಸೋದಲ್ವಾ. ನಾವೆಲ್ಲ ಒಟ್ಟಾಗಿರ್ತೀವಿ. ಒಟ್ಟುಗೂಡಿಸೋದು ಅನ್ನೋ ಒಂದು ವಿಶಾಲವಾದಂತ ಅರ್ಥ ಹೊಂದಿರತಕ್ಕಂಥದ್ದು. ಆ ಒಟ್ಟುಗೂಡಿಸ್ತಕ್ಕಂಥ ಒಂದು ಕೆಲಸವನ್ನ ನಾವುಗಳೆಲ್ಲ ಮಾಡಿದ್ದೆ ಆದ್ರೆ ಎಷ್ಟು ಅದ್ಭುತ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಲಿ ನಿರಂತರ. ಹಾಗೇನೆ ಈ ದಿನದ ಒಂದು ಚಾಂದನಿ ಕಾರ್ಯಕ್ರಮ, ಅದರ ವಿಚಾರವಾಗಿ ಚಾಂದನಿ ಮಹತ್ವದ ಬಗ್ಗೆ ನಮ್ಮ ಅಕ್ಕ ವಿಶೇಷವಾಗಿ ಅದನ್ನ ನಿಮಗೆಲ್ಲ ಹೇಳೋರಿದ್ದಾರೆ. ಆದ್ರೆ ಪ್ರಾಸ್ತಾವಿಕವಾಗಿ ನಾವುಗಳೆಲ್ಲ ಸಮಿತಿಯ ಒಂದು ಬೆಳವಣಿಗೆಗೆ ಯಾವ ರೀತಿಯಲ್ಲಿ ಕಾರಣಕರ್ತರಾಗಬಹುದು, ಸಮಿತಿಯನ್ನ ಕಟ್ಟಿ ಮತ್ತಷ್ಟು ಬೆಳೆಸಲಿಕ್ಕೆ ನಮ್ಮ ಪ್ರಯತ್ನ ಹೇಗಿರ್ಬೋದು ಅಂತ. ಈಗ ನಾವಿಲ್ಲಿ ಏನೆಲ್ಲ ಮಾಡ್ತಿದೀವೋ ಅದನ್ನ ನಮ್ಮ ಮನೆಗಳೆಲ್ಲ ಆಚರಣೆ ಮಾಡ್ತಿದೀವ ಅಕ್ಕ? ಎಲ್ಲ ಅಕ್ಕಂದ್ರು ಮಾಡ್ತಿದೀವ? ಎಲ್ಲ ನಮಗೆಲ್ಲ ಕೋಪ ಕಡಿಮೆ ಆಗಿದ್ಯಾ? ಮನ್ಸಲ್ಲಿ ಸಮಾಧಾನ ನೆಲೆಸಿದ್ಯಾ? ಮನೇಲಿರೋ ಹಿರಿಯರನ್ನ ಗೌರವದಿಂದ ಕಾಣ್ತಾ ಇದೀವ?
ಎಲ್ಲ ಹಿರಿಯರು, ಅತ್ತೆ ಮಾವ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅವ್ರಿಗೆಲ್ಲ ನಾವು ಗೌರವ ಕೊಡ್ತಿದೀವ? ಯಾಕಂದ್ರೆ ಮುಂದೊಂದು ದಿನ ನಮಗೂ ವಯಸ್ಸಾಗತ್ತೆ, ನಾವು ಆ ಸ್ಥಾನಕ್ಕೆ ಬರೋರೆ. ಹಾಗಾಗಿನೇ ಹೇಳ್ತಿದ್ದೀನಿ, ಆ ಎಚ್ಚರಿಕೆ ನಮಗಿರ್ಲಿ. ಯಾಕಂದ್ರೆ ಈ ಮಕ್ಕಳು ನಾವು ಏನನ್ನ ಹೇಳ್ತೀವೋ ಅದನ್ನ ಕೇಳಲ್ಲ, ನಾವು ಏನನ್ನ ಮಾಡ್ತೀವೋ ಅದನ್ನ ನೋಡಿ ಕಲಿತಾರೆ. ಎಷ್ಟು ಜನ ನಾವು ಹಬ್ಬ ಹರಿದಿನಗಳಲ್ಲಿ ನಮ್ಮ ಹಿರಿಯರ ಪಾದಗಳಿಗೆ ನಮಸ್ಕಾರ ಮಾಡ್ತೀವಿ, ಹಿರಿಯರ ಜೊತೆನಲ್ಲಿ ಅವರಿಗೆ ಅಥವಾ ಅವ್ರನ್ನ ಒಟ್ಟುಗೂಡಿಸ್ಕೊಂಡು ಅವ್ರಿಗೊಂದು ಈಗ ಏನಿಲ್ಲ ಮಾತೃಪೂಜನ ಪಿತೃಪೂಜನ ಅಂತ ನಾವೆಲ್ಲ ನಿಮಗೆ ಮಾಡಿಸ್ತಿದೀವಿ. ಅದನ್ನ ನಾವುಗಳು ನಮಗೆ ಅರಿವಿಲ್ಲದೆ ನಮ್ಮ ಮನೆಗಳಲ್ಲಿ ನಾವು ಮಾಡ್ತಿದ್ರೆ ಅದನ್ನ ನೋಡಿ ಮಕ್ಕಳು ಕೂಡ ಹಿಂದೆನೆ ಬರ್ತವೆ. ಇದು ನಮ್ಮ ಮನೆಯಲ್ಲಿ ನಾನು ನಮ್ಮ ಶ್ರೀಮತಿಯವರು ಮೊದಲು ನಮ್ಮ ತಂದೆ ತಾಯಿಗೆ ನಾವು ನಮಸ್ಕಾರ ಮಾಡ್ತೀವಿ, ಆಮೇಲೆ ಕ್ಯೂ ಸ್ಟಾರ್ಟ್ ಆಗುತ್ತೆ, ಹಿಂದೆನೆ ಬರ್ತಾರೆ, ಎಲ್ಲರೂ ಬರ್ತಾರೆ. ನಾವು ನಿಂತು ಹೇಳ್ಬಾರ್ದಾರೆ ನಮಸ್ಕಾರ ಮಾಡ್ಕೊಳ್ಳೋ, ನೋ, ದಟ್ ಇಸ್ ನಾಟ್ ದ ವೇ. ವಿ ಶುಡ್ ಬಿ ದ ಎಕ್ಸಾಂಪಲ್. ನಾವು ಉದಾಹರಣೆ ಆಗ್ಬೇಕು, ನಾವು ನಮಸ್ಕಾರ ಮಾಡ್ಕೊಳ್ಬೇಕು, ಹಿರಿಯರಿಗೆ ನಾವು ಗೌರವ ಕೊಡಬೇಕು, ನಾವು ಒಂದು ಉತ್ತಮವಾದ ವಿಚಾರವನ್ನ ನಾವು ಅಳವಡಿಸ್ಕೊಳ್ಬೇಕು, ಅದರಂತೆ ಮಾಡಬೇಕು. ನಾವು ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಯಾರಾದ್ರೂ ಫೋನ್ ಮಾಡ್ತಾ ಇದ್ದಂಗೆ ಅಪ್ಪ ಮನೇಲಿರೋ ಇಲ್ಲ ಅಂತ ಹೇಳೋ, ಇದ ನಮ್ಮ ಸತ್ಯ ಅಲ್ಲ. ಇದಾದ್ರೆ ಆ ಮಗು ಏನ್ ಕಲಿಯುತ್ತೆ? ಇನ್ನೊಂದ್ಸತಿ ಫೋನ್ ಬಂದ ತಕ್ಷಣ ಅಪ್ಪ ಮನೇಲಿಲ್ಲ ಅಂತ ಹೇಳ್ಬಿಡ್ಲ ಅಪ್ಪ ಅಂತ ಕೇಳುತ್ತೆ ಬೇಕಾದ್ರೆ, ಅಪ್ಪ ನಿನ್ ಮನೇಲಿಲ್ಲ ಅಂತ ಹೇಳ್ಬಿಡ್ಲ ಅವ್ರಿಗೆ. ಏನನ್ನು ಕಲಿಸ್ಲಿಕ್ಕೆ ಹೊರಟಿದ್ದೇವೆ? ಇದು ನಮಗೆ ನಾವು ಹಾಕೊಂಡ್ಬೇಕಾಗಿರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರನೂ ಕೂಡ ನಾವೇ ಕಂಡ್ಕೊಳ್ಬೇಕು. ಇದು ನಮಗೆ ಗೊತ್ತಿಲ್ಲ ಅಂತಲ್ಲ, ಇದು ನಮಗೆ ಗೊತ್ತಿದೆ. ಆದ್ರೆ ಆ ಸಂಸ್ಕೃತಿಯ ಭಾಗವಾಗಿ ಅದೆಲ್ಲವನ್ನ ನಾವು ಮರೆತಿದ್ದೇವೆ. ನೆನಪು ಮಾಡೋ ಕೆಲಸವನ್ನ ಪ್ರತಿ ಕ್ಷಣ ಸಮಿತಿ ಮಾಡ್ತಾನೇ ಇರುತ್ತೆ 45 ವರ್ಷಗಳಿಂದ. ಹಾಗೆ ಒಂದ್ಸರ್ತಿ ನಮ್ಮ ರಾಮಸ್ವಾಮಿ ಅಣ್ಣರವರನ್ನ ಒಂದು ಮಾತು ಕೇಳ್ತಾರೆ, ಅಣ್ಣ ಇಷ್ಟೊಂದು ಪ್ರತಿಯೊಂದು ಕ್ಷಣವನ್ನ ನೀವು ಆಸಕ್ತಿಯಿಂದ ಒಂದು ಒಳ್ಳೆ ವಿಚಾರಗಳನ್ನ ಅಷ್ಟೇ ಉತ್ಸಾಹದಿಂದ ಹೇಳ್ತಿರ್ತೀರಲ್ಲ, ಎಲ್ಲಿ ತನಕ ಹೇಳ್ಬೋದು ಅಂತ? ನನ್ನ ಕಡೆ ಉಸಿರಿರೋ ತನಕ ಹೇಳ್ತೀನಿ ಅಂತ ಹೇಳ್ತಾರೆ. ಹಾಗೆ ಮತ್ತು ಮುಂದುವರಿತಾರೆ, ನಾನು ಮೊದಲ ದಿನ ಯಾವ ರೀತಿಯಲ್ಲಿ ನಾನು ಎಷ್ಟು ಉತ್ಸಾಹದಿಂದ ಹೇಳದ್ನೋ ಅಷ್ಟೇ ಉತ್ಸಾಹದಿಂದ ಇವತ್ತು ಹೇಳ್ತಿದ್ದೀನಿ, ಅಷ್ಟೇ ಉತ್ಸಾಹದಿಂದ ನಾನು ಕಡೆ ತನಕ ಹೇಳ್ತಿರ್ತೀನಿ. ಆದ್ರೆ ಅದರ ಲಾಭ ನಷ್ಟಗಳು ಕೇಳಿಸ್ಕೊಳ್ಳೋನಿಗೆ ಬಿಟ್ಟಿದ್ದು ಅಂತ. ಆದ್ರೆ ನನ್ನ ಉತ್ಸಾಹ ಯಾವತ್ತೂ ಕಡಿಮೆ ಆಗಲ್ಲ ಅಂತ ಅಲ್ವಾ? ಅನ್ನಿಸ್ಬೋದು. ಯಾವತ್ತಾದ್ರೂ ಒಂದ್ಸರ್ತಿ ಯಾರಾದ್ರೂ ಒಂದು ನಿರಾಶಾದಾಯಕ ಪ್ರತಿಕ್ರಿಯೆ ಕೊಡ್ಬೋದು ನಿಮಗೆ. ಯೋಗಕ್ಕೆ ಬಂದು ಹೋಗಪ್ಪ ಯಾರು ಬರ್ತಾರೆ, ನನ್ನ ತೋಟದಲ್ಲೇ ಬೇಕಾದಷ್ಟು ಕ್ಯಾಮೆ ಇದೆ ನನ್ಗೆ ಅಂತಾರೆ, ನಾನು ಬೇಕಾದಷ್ಟು ಮಾಡ್ತೀನಿ ಅಂತ. ಇರಬಹುದು, ಅದು ಬೇರೆ, ಇದು ಬೇರೆ. ನಾವು ನಿತ್ಯ ಸಾಕಷ್ಟು ಕೆಲಸಗಳು, ನೀವುಗಳು ಹಂಗೆ ಅಂದಿರ್ಬೋದು, ನಾನು ಮನೆಯಲ್ಲೇ ಬೆಳಗ್ಗೆಯಿಂದ ಸಂಜೆ ತನಕ ಬೇಕಾದಷ್ಟು ಪಾತ್ರೆ ತೊಳಿತೀನಿ, ನೆಲ ಒರೆಸ್ತೀನಿ, ಕಸ ಗುಡಿಸ್ತೀನಿ, ಬಟ್ಟೆ ಒಗಿತೀನಿ, ಎಲ್ಲ ಮಾಡ್ತೀರಾ. ಆದ್ರೆ ಅದೆಲ್ಲ ಬರೀ ಕೆಲಸ ಅಷ್ಟೇ, ಅದು ಯೋಗ ಆಗ್ಲಿಕ್ಕಿಲ್ಲ. ಆದ್ರೆ ಅದನ್ನ ಕ್ರಮಬದ್ಧವಾಗಿ ಮಾಡಿ ಅದನ್ನ ದೇಹದ ಜೊತೆನಲ್ಲಿ, ಮನಸ್ಸಿನ ಜೊತೆನಲ್ಲಿ, ಆತ್ಮದ ಜೊತೆನಲ್ಲಿ, ಉಸಿರಿನ ಜೊತೆನಲ್ಲಿ ಜೋಡಿಸ್ಕೊಳ್ತಾ ಅದನ್ನ ಆನಂದದಿಂದ ಮಾಡೋದಿದೆಯಲ್ಲ, ಅದನ್ನ ಯೋಗ ಅಂತ ಹೇಳ್ತೇವೆ. ಅದು ಪಾಸಿಟಿವಿಟಿ. ಆ ಪಾಸಿಟಿವಿಟಿ ಅಥವಾ ಸಕಾರಾತ್ಮಕವಾಗಿ ನಾವು ಇಷ್ಟಪಟ್ಟು ಮಾಡೋದು ಇದೆಯಲ್ಲ, ಅದನ್ನೇ ಯೋಗ ಅಂತ ಹೇಳ್ತೇವೆ. ಬಂಧುಗಳೇ, ಇದೆಷ್ಟನ್ನ ನಾವುಗಳೆಲ್ಲ ಅಳವಡಿಸ್ಕೊಳ್ತಾ ಹೋಗೋಣ. ಸಮಿತಿಯ ದಯೋದ್ದೇಶಗಳ ಮೇರೆಗೆ ನಮ್ಮ ಜೀವನ ಹಾಗೆ ಇರಲಿ. ಅದಕ್ಕೇನೆ ಹಿಂದ್ಗಡೆ ನೋಡಿದ ತಕ್ಷಣ ಯಾರಾದ್ರೂ ಯೋಗವೇ ಜೀವನ ಅಂತ ಹಾಕಿದೀವೋ ಇಲ್ವೋ ಬೆನ್ನಿನ ಹಿಂಭಾಗದಲ್ಲಿ? ಅದನ್ನ ಹೌದು, ನಿಜ, ಇವ್ರು ಅದರಂತೆ ನಡೀತಿದ್ದಾರೆ ಅಂತ ಹೇಳ್ಬೇಕೆ ಹೊರತು ಹಾಕೊಳ್ಳೋದೊಂದು ಇವ್ರು ಮಾಡೋದೊಂದು ಅಂತ ದಯವಿಟ್ಟು ಆಗ್ಬಾರ್ದು ಅಲ್ವಾ? ಆದ್ರೆ ಏನನ್ನ ನಾವು ಹೇಳ್ತೇವೋ ಅದರಂತೆ ನಡಿಬೇಕು. ನಾವೇನನ್ನ ಮಾತಾಡ್ತೇವೋ ಅಥವಾ ಹೆಂಗ್ ನಡೀತೀವೋ ಅದನ್ನೇ ನಾವು ಹೇಳಬೇಕು. ಆಗಷ್ಟೇ ನಾವು ನಿಜವಾದ ಅರ್ಥದಲ್ಲಿ ನಾವು ಯೋಗಿಗಳಾಗ್ತೇವೆ. ಹಾಗೇನೆ ಸಂಸ್ಕಾರದ ಭಾಗವಾಗಿ ಕೂಡ ಮಕ್ಕಳ ವಿಚಾರ ಬಂದಾಗ ಮಕ್ಕಳಿಗೆ ಎಷ್ಟೆಲ್ಲ ನಮ್ಮ ದೇಶದ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥ ವಿಚಾರಗಳನ್ನ ದಯವಿಟ್ಟು ಹೇಳಿ. ಅದಕ್ಕೂ ಮುಂಚೆ ಸಂಸ್ಕಾರದ ಭಾಗ, ಆ ಸಂಸ್ಕಾರದ ಭಾಗವಾಗಿ ಮಕ್ಕಳಿಗೆ ನಾನು ಆಗ್ಲೇ ಹೇಳಿದಾಗೆ ಗೌರವ ಕೊಡ್ತಕ್ಕಂಥದ್ದು, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ತಕ್ಕಂಥದ್ದು, ಪ್ರಕೃತಿಯನ್ನ ಕಾಪಾಡ್ತಕ್ಕಂಥದ್ದು, ರಕ್ಷಣೆ ಮಾಡ್ತಕ್ಕಂಥದ್ದು, ಇಂಥ ವಿಚಾರಗಳನ್ನ ಸಣ್ಣದು ಅಂತ ಅನಿಸ್ಬೋದು. ಆದ್ರೆ ಈಗಲಿಂದಲೇ ನಾವು ಹೇಳ್ತಾ ಹೋದ್ರೆ ಅದು ಮರವಾಗಿ ಬಗ್ಗದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಮಾತಿಲ್ವೇ? ಅಷ್ಟಿಲ್ದೆ ಹೇಳಿದಾರ? ಹಾಗಾಗಿನೇ ಗಿಡ ಇದ್ದಾಗಲೇ ಅದನ್ನ ಬಗ್ಗಿಸಿ ಅದಕ್ಕೆ ಪೋಷಣೆ ಕೊಟ್ಟು ಅದಕ್ಕೆ ಒಳ್ಳೆ ವಿಚಾರಗಳನ್ನ ಹೇಳ್ತಾ ಹೋದಾಗೆ ಮುಂದೊಂದು ದಿನ ಖಂಡಿತ ಒಂದಲ್ಲ ಒಬ್ರು, ಇಷ್ಟು ಜನ ಮಕ್ಕಳಿದ್ದಾರೆ, ನಾನು ಬೆಟ್ ಮಾಡ್ತೀನಿ ಒಂದಾದ್ರೂ ಮಗು 15-20 ವರ್ಷ ಆದ್ಮೇಲೆ ಆದ್ರೂ ಒಂದು ಹೇಳಿದ್ದು ಒಂದು ಮಾತಾದ್ರೂ ನೆನ್ಪಿಟ್ಕೊಂಡಿರುತ್ತೆ, ಗ್ಯಾರಂಟಿ ಇಟ್ಕೊಂಡಿರುತ್ತೆ. ಒಂದಿನ ಈ ತರ ಅಣ್ಣ ಬಂದಿದ್ರು, ಈ ತರ ವಿಚಾರ ಹೇಳಿದ್ರು ಅಂತ ಯಾವತ್ತಾದ್ರೂ ಹೇಳಿದಾಗ ಅದು ಸಾರ್ಥಕ ಅನ್ಸಲ್ವಾ? ಹಾಗೆ ಪ್ರತಿದಿನ ಅದನ್ನೇ ಹೇಳ್ತಿದ್ರೆ ಅದು ಯಾವತ್ತಿಗೂ ರಿಜಿಸ್ಟರ್ ಆಗತ್ತಾ ಇಲ್ವಾ? ಒಳ್ಳೆ ವಿಚಾರಗಳನ್ನ ಹೇಳ್ತಾ ಹೋಗಿದ್ರೆ, ಹಾಗೆ ನೀವು ಒಳ್ಳೆ ವಿಚಾರ ಹೇಳಿದ್ರೆ ಅದು ಒಳ್ಳೆದೇ ರಿಜಿಸ್ಟರ್ ಆಗುತ್ತೆ, ಕೆಟ್ಟ ವಿಚಾರ ಹೇಳ್ತಿದ್ರೆ ಕೆಟ್ಟದ್ದೇ ಆಗ್ತಿರುತ್ತೆ. ನಾವು ಶವಾಸನ ಮಾಡ್ತೇವೆ, ಸಿಂಪಲ್. ನಾವೇನ್ ಹೇಳ್ತೇವೆ, ಎಲ್ಲ ಅಂಗಾಂಗಗಳಿಗೂ ವಿಶ್ರಾಂತಿ ಸಿಗ್ತಿದೆ ನಿನಗೆ ಅಂತ ಹೇಳ್ತಾ ಇರ್ತೀವಲ್ವಾ? ವಿಶ್ರಾಂತಿ ವಿಶ್ರಾಂತಿ ಅಂತ ನಾವು ಆ ದೇಹಕ್ಕೆ ಹೇಳ್ಕೊಳ್ತಾ ಹೋಗ್ತೀವಿ. ನಮ್ಮ ಹೃದಯಕ್ಕೆ ಹೇಳ್ತೀವಿ, ಶ್ವಾಸಕೋಶಕ್ಕೆ ಹೇಳ್ತೀವಿ, ಕೈಕಾಲುಗಳಿಗೆ ಹೇಳ್ತೀವಿ, ಮಿದುಳಿಗೆ ಹೇಳ್ತೀವಿ, ಎಲ್ಲ ದೇಹದ ಸರ್ವಾಂಗಗಳಿಗೂ ನಾವು ಹೇಳ್ತಾ ಹೋಗ್ತೇವೆ. ಹೇಳ್ತಾ ಹೋದಾಗೆ ದೇಹನೇ ನಮ್ಮ ಮಾತು ಕೇಳ್ತಾ ಹೋಗುತ್ತೆ, ಆನಂದದಿಂದ ವಿಶ್ರಾಂತಿ ತಗೋತೇವೆ.
ಇದನ್ನೇ ನಾವು ಪವರ್ ನ್ಯಾಪ್ ಅಂತ ಹೇಳ್ತೀವಿ, ಗೊತ್ತಾ ನಿಮ್ಗೆ? ಪವರ್ ಸ್ಲೀಪ್ ಅಂತ ಹೇಳ್ತೇವೆ. ಇದು 5 ನಿಮಿಷದ ಪವರ್ ಸ್ಲೀಪ್ ನಿಮಗೆ ಗೊತ್ತಿರಲಿ 2 ಗಂಟೆಗಳ ನಿದ್ದೆಗೆ ಸಮ. ಬರೀ 5 ನಿಮಿಷ ನಮ್ಮ ದೇಹಕ್ಕೆ ಸಂಪೂರ್ಣವಾದ ವಿಶ್ರಾಂತಿಯನ್ನ ಕೊಟ್ಟು 5 ರಿಂದ 6 ನಿಮಿಷ ಆರಾಮಾಗಿ ಇದ್ರೆ 2 ಗಂಟೆಗಳ ನಿದ್ದೆಗೆ ಸಮ ಆಗುತ್ತೆ. ನಾವು ಹೇಳ್ಬೋದು ಆಸ್ ಎ ಡಾಕ್ಟರ್, ನಾನು ಹೇಳ್ತೀನಿ 7 ಗಂಟೆ ನಿದ್ದೆ ಬೇಕು ಅಂತ. ಆದ್ರೆ ನಾವು ಈ ಪವರ್ ಸ್ಲೀಪ್ ಅನ್ನ ಅಥವಾ ಪವರ್ ನ್ಯಾಪ್ ಅನ್ನ ನಾವು ಮಾಡ್ತಿದ್ರೆ 5 ಗಂಟೆಗಳ ನಿದ್ದೆ ಸಾಕು. ಅದ್ಭುತ ಕಣ್ರಿ, ಅದು ಅಷ್ಟು ಚೆನ್ನಾಗಿರುತ್ತೆ. ಸೊ ಅಂತಹ ವಿಚಾರಗಳನ್ನ ಅದನ್ನ ಇಟ್ಕೊಳ್ಬೇಕು. ಮತ್ತೆ ಇನ್ನೂ ಒಂದಿರಲಿ, ನಿಮಗೆ ಪ್ರಶ್ನೆ ಮಾಡ್ಬೇಕು. ನೀವು ಯಾರೋ ಒಂದು ವಿಚಾರವನ್ನ ನಾವು ಹೇಳಿದ್ರೆ ಯಾಕೆ ಅಂತ ಕೇಳಿ, ಪ್ರಶ್ನಿಸದೆ ಏನನ್ನು ಒಪ್ಪಿಕೊಳ್ಳಬೇಡಿ ಅಂತ ಒಬ್ಬ ಮಹನೀಯರು ಹೇಳಿದ್ರು. ಯಾರು ಗೊತ್ತಾ? ಆ ಮಹನೀಯರ ಹೆಸರು ನಮ್ಮ ಜಿಲ್ಲೆಯವರೇ. ಅವರು ಅವಿಭಜಿತ ಜಿಲ್ಲೆ ಗೌರಿಬಿದ್ನೂರು. ಕ್ಲೂ ಕೊಟ್ಟಿದ್ದೀನಿ, ಹೇಳಿ ನೋಡೋಣ. ಎಚ್ ನರಸಿಂಹಯ್ಯನವರು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ರು, ವೈಸ್ ಚಾನ್ಸಲರ್ ಆಗಿದ್ರು. ಅವ್ರು ಹೇಳ್ತಾರೆ, ಪ್ರಶ್ನಿಸದೆ ಏನನ್ನು ಒಪ್ಪಿಕೊಳ್ಳಬೇಡಿ ಅಂತ. ಪ್ರಶ್ನಿಸಿ, ಕ್ವಶನ್ ಮಾಡಿ, ಅದಕ್ಕೆ ಉತ್ತರ ಇದೆ. ವೈಜ್ಞಾನಿಕ ಕಾರಣ ಕೊಡ್ತೇವೆ ನಾವು. ಪ್ರತಿಯೊಂದು ಕುಂಕುಮ ಯಾಕೆ ಇಡಬೇಕು, ಬಳೆ ಯಾಕೆ ಹಾಕ್ಬೇಕು, ಮುಡಿ ಯಾಕೆ ಕಟ್ಟಬೇಕು, ಮತ್ತೆ ಕಾಲ್ಗೆಜ್ಜೆ ಯಾಕೆ ಹಾಕ್ಬೇಕು, ಕಾಲುಂಗ್ರ ಯಾಕೆ ಹಾಕ್ಬೇಕು, ಕಿವಿ ಓಲೆ ಯಾಕೆ ಧರಿಸ್ಬೇಕು, ಮೂಗನ ಯಾಕೆ ಚುಚ್ಚಿಸ್ಕೋಬೇಕು, ಅಕ್ಕ ಹೇಳ್ತಾರೆ ನಿಮಗೆ ಅವ್ರ ಮಾತಲ್ಲಿ. ಪ್ರತಿಯೊಂದು ಪ್ರಶ್ನೆ ಮಾಡಿ ನೀವು. ಮತ್ತೆ ಯಾಕಣ ಹಿಂಗೆ ಹೇಳ್ತೀರಾ, ಯಾಕೆ ನೇರವಾಗಿ ನಿಂತ್ಕೋಬೇಕು, ಎದೆ ಯಾಕೆ ಉಬ್ಬಿಸ್ಬೇಕು, ನೀವು ಕೇಳಲೇ ಇಲ್ಲ. ನಾನು ನೇರವಾಗಿ ಬೆನ್ನು ನೇರ ಮಾಡಿ ಕೂತ್ಕೊಳ್ಳಿ ಅಂದಾಗ ಯಾಕಣ ಬೆನ್ನು ನೇರ ಮಾಡಿ ಕೂತ್ಕೋಬೇಕು ಅಂತ ಯಾರು ಹೇಳಲೇ ಇಲ್ಲ. ಬೆನ್ನು ನೇರ ಮಾಡಿದಾಗ ಏನಾಗುತ್ತೆ, ಬೆನ್ನು ಗಂಬ ನೇರ ಆದಾಗ ಎದೆ ವಿಶಾಲವಾಗಿ ಹಿಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎದೆನ ನಾವು ಯಾವಾಗ ವಿಶಾಲವಾಗಿ ಹಿಗ್ಗಿಸ್ತೀವೋ ಎದೆಯಲ್ಲಿರ್ತಕ್ಕಂಥದ್ದು ಏನು, ಶ್ವಾಸಕೋಶ, ಲಂಗ್ಸ್, ದೀರ್ಘವಾಗಿ ಉಸಿರು ತಗೊಂಡಾಗ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗತ್ತೆ. ಲಂಗ್ಸ್ ಕೆಪಾಸಿಟಿ ಹೆಚ್ಚಾದಾಗ ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಆಗುತ್ತೆ. ಚೆನ್ನಾಗಿ ಪಂಪ್ ಆದಾಗ ಪರಿಪೂರ್ಣವಾದ ಶುದ್ಧವಾದ ಆಮ್ಲಜನಕ ರಕ್ತ ಅದಕ್ಕೆ ಪೂರೈಕೆ ಆಗುತ್ತೆ. ಆಮ್ಲಜನಕ ಯುಕ್ತ ರಕ್ತ ಮಿದುಳಿಗೆ ತಲುಪುತ್ತೆ. ಮಿದುಳು ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆನಪಿನ ಶಕ್ತಿಯನ್ನ ನಮಗೆ ಹೆಚ್ಚು ಮಾಡುತ್ತೆ. ಅಗೈನ್ ವೈಜ್ಞಾನಿಕ ಕಾರಣ. ಪ್ರತಿಯೊಂದು ಕೇಳ್ರಿ, ದೇವಸ್ಥಾನಕ್ಕೆ ಬಂದಿದೀವಿ, ದೇವಸ್ಥಾನಕ್ಕೆ ಬಂದಾಗ ಗಂಟೆ ಯಾಕೆ ಬಿಡಿಬೇಕು, ದೀಪ ಯಾಕೆ ಬೆಳಗ್ಬೇಕು, ಆರತಿ ತಟ್ಟೆ ಕರ್ಪೂರದಿಂದ ನಾವು ಯಾಕೆ ತಗೋಬೇಕು, ಮಂಗಳಾರತಿ ಯಾಕೆ ತಗೋಬೇಕು, ಅದೇ ತೀರ್ಥ ಯಾಕೆ ತಗೋಬೇಕು, ತೀರ್ಥದಲ್ಲಿ ಏನ್ ಹಾಕಿರ್ತಾರೆ, ಪ್ರತಿಯೊಂದು, ಮತ್ತೆ ಪ್ರದಕ್ಷಿಣೆ ಯಾಕೆ ಬರ್ಬೇಕು, ದೇವಸ್ಥಾನಕ್ಕೆ ಯಾಕೆ ಬರ್ಬೇಕು ಅಂತ ಕೇಳಿಬೇಕಾರೆ ಪ್ರತಿಯೊಂದಕ್ಕೂ ಉತ್ತರ ಇದೆ ರೀ. ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ವಿತಂಡವಾದ ಮಾಡಿ ನಾನು ದೇವಸ್ಥಾನಕ್ಕೆ ಬರಲ್ಲ, ನಾನು ಇಲ್ಲೇ ಇರ್ತೇನೆ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ, ಕೇಳಕ್ ಚೆನ್ನಾಗಿದೆ. ಆದ್ರೆ ಇಲ್ಲಿ ಬಂದಾಗ ಅದನ್ನ ಪಡೆಯೋ ಅದು ಶಕ್ತಿ ಇದೆಯಲ್ಲ, ಅದು ಅಪರಿಮಿತ. ಎಷ್ಟೋ ಜನ ವಾದ ಮಾಡಿರ್ಬೋದು, ಪ್ರಯಾಗಕ್ಕೆ ಯಾಕೆ ಹೋಗ್ಬೇಕು, ನಾನು ಇಲ್ಲೇ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಪ್ರಯಾಗಕ್ಕೆ ಹೋಗಿ ಅದು ಕೊಳಚೆ, ಯಾರು ಹೇಳಿದ್ದು, ಯಾರೋ ಮೂಢರು ಮುಟ್ಟಾಡ್ರು ಹೇಳೋದನ್ನ ನಾವು ಕೂಡ ಕೇಳಿರ್ಬೋದು. ಅಲ್ಲೇನೋ ಗಲೀಜಂತೆ ನೀರು, ಕಾಯಿಲೆ ಬರುತ್ತಂತೆ, ಕುಡಿಲಿಕ್ಕೆ ಯೋಗ್ಯ ಅಂತ ಅದು ಅಂತ ನೀರ್ರಿ, ಅದು ಅದ್ಭುತ. ಅದು ಗೊತ್ತಿರ್ಬೇಕು, ಅದು ಯಾಕೆ ಆ ಸಂದರ್ಭ ಏನು ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಆ 40-45 ದಿನಗಳ ಕಾಲ ಆದಂಥದ್ದು ನೀವು ನೋಡಿರ್ತಾರ, ಅದ್ರ ವಿಶ್ಲೇಷಣೆಗೆ ನಾವು ಹೋಗಲ್ಲ. ಆದ್ರೆ ಪ್ರತಿಯೊಂದು ತೀರ್ಥಕ್ಷೇತ್ರನೂ ಹಾಗೇನೆ. ಆ ಕ್ಷೇತ್ರಗಳಿಗೆ ನಾವು ಹೋಗಿಲ್ಲ ಅಂತಂದ್ರೆ ನಾವು ಹೋಗಬೇಕು. ಅಲ್ಲಿರ್ತಕ್ಕಂಥ ಒಂದು ಮಹಿಮೆ ಮಹತ್ವ ಅದು ನಮಗಲ್ಲಿ ಅನುಭವಕ್ಕಾಗತ್ತೆ. ಯಾಕಂದ್ರೆ ಇಲ್ಲಿ ನಾವು ತಿರುಪತಿಗೆ ಹತ್ರದಲ್ಲಿದ್ದೀವಿ, ನಮ್ಮೂರಲ್ಲೂ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ನಾವ್ ಇಲ್ಲೇ ಇರ್ತೀವಪ್ಪ. ಅದೇ ತಿರುಪತಿಯಲ್ಲೇ ಯಾಕೆ ಅಂತಂದ್ರೆ ಅಲ್ಲಿ ಬೇರೆದೇ ಆದಂತಹ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ನಮ್ಮ ದೇಹದ ಜೊತೆಗೆ ಬರ್ಬೇಕಾದ್ರೆ ನಾವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ನಾವು ನದಿಯ ಪುಣ್ಯ ಸ್ನಾನವನ್ನೇ ಯಾಕೆ ಮಾಡ್ಬೇಕು, ನದಿಯ ಸ್ನಾನವನ್ನೇ ಯಾಕೆ ಮಾಡ್ಬೇಕು, ಅಲ್ಲಿ ಗಿಡಮೂಲಿಕೆಗಳಿರ್ತವೆ. ಆ ಗಿಡಮೂಲಿಕೆಗಳಿಂದ ಹರಿದಿರ್ತಕ್ಕಂಥ ರಕ್ತಗಳು, ಆ ನೀರು ನಮಗೆ ನಮ್ಮ ಹಲವಾರು ದೇಹದ ಕಾಯಿಲೆಗಳನ್ನ ನಾಶ ಮಾಡುತ್ತೆ. ಮತ್ತೆ ಎಷ್ಟೋ ಪುಣ್ಯಕ್ಷೇತ್ರಗಳು ಎತ್ತರದ ಜಾಗದಲ್ಲಿವೆ, ನಮಗೆ ಗೊತ್ತಿದೆ. ಎತ್ತರದ ಜಾಗದಲ್ಲಿ, ಬೆಟ್ಟದ ಮೇಲೆ ಇರ್ತಕ್ಕಂಥವೇ ಜಾಸ್ತಿ. ಆ ಬೆಟ್ಟದ ಮೇಲಕ್ಕೆ ಹೋಗ್ತಾ 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 ನಾವು ವ್ರತದ ರೀತಿಯಲ್ಲಿ ಹೋಗಿರ್ತೇವೆ. ಕೆಲವರು ಸತಿ ಕಾಲ್ನಡಿಗೆಯಲ್ಲಿ ಹೋಗ್ತೇವೆ, ಬೆಟ್ಟವನ್ನ ಹತ್ತುತ್ತೇವೆ, ಮತ್ತೆ ಉಪವಾಸ ಮಾಡಿರ್ತೇವೆ. ಅದೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಅತ್ಯುತ್ತಮವಾದಂತಹ ಸಾಧನೆಗಳಾಗತ್ತೆ. ಹಾಗೇನೆ ಅಂತಹ ವಿಚಾರಗಳು ಅಲ್ಲಿ, ಮತ್ತೆ ಅಲ್ಲಿ ಹೋದಾಗ ನಾವು ಅಲ್ಲಿ ಆ ಒಂದು ವ್ರತದ ರೀತಿಯಲ್ಲಿ ನಾವು ಹೋಗಿರ್ತೇವಲ್ಲ, ಮತ್ತೆ ಎತ್ತರದ ಆಲ್ಟಿಟ್ಯೂಡ್ಸ್ ಅಲ್ಲಿ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ನಮ್ಗೆ. ಅಂತಹ ಒಂದು ಶುದ್ಧವಾದ ಗಾಳಿನ ತೆಗೆದುಕೊಂಡು, ಹೀಗೆ ಪ್ರತಿಯೊಂದು ಅಷ್ಟೇ. ಹಾಗಾಗಿ ನಾವು ಯಾವುದೇ ವಿಚಾರ ಇರಲಿ ಅದನ್ನ ಪ್ರಶ್ನೆ ಮಾಡಿ, ಪ್ರತಿಯೊಂದಕ್ಕೂ ಉತ್ತರ ಇದೆ, ಅದನ್ನ ಅರ್ಥ ಮಾಡಿಕೊಂಡು ನಾವು ಅದನ್ನ ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಅಳವಡಿಸ್ಕೊಂಡೇ ನಾವು ವಾದ ಮಾಡಬಾರ್ದು, ಯಾವುದೇ ಆಗಿರ್ಲಿ. ಯಾಕಂದ್ರೆ ನಾನು 25 ವರ್ಷಗಳ ನನ್ನ ಯೋಗ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೇನೆ. ಅದರಿಂದ ನನ್ನ ಸಂಸಾರದಲ್ಲಿ ನಾನು ಸರಿಗಮವನ್ನ ಅಂದ್ರೆ ಸಂಗೀತವನ್ನ ನಾನು ನುಡಿಸ್ಕೊಂಡು ಆರಾಮಾಗಿ ಆನಂದದಿಂದ ಇದ್ದೇನೆ. ಆ ಆನಂದ ಎಲ್ಲರಿಗೂ ಸಿಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅಳವಡಿಸ್ಕೊಳ್ಳಿ. ಎಲ್ಲರಿಗೂ ಆನಂದದಾಯಕವಾದ ಜೀವನ ನಿಮ್ಮದಾಗತ್ತೆ. ಹಾಗೆ ಇನ್ನು ಮಾತಾಡೋರಿದ್ದಾರೆ, ಅಣ್ಣ 15 ನಿಮಿಷ ಅಂದ್ರೆ ಬಹುಶಃ ಜಾಸ್ತಿ ತಗೊಂಡ, ನಾನು ಮಾತಾಡಕ್ ಬಿಟ್ರೆ ಇಡೀ ದಿವಸ ಎಲ್ಲಾರ್ದು ನಾನೇ ಮಾತಾಡ್ಬಿಡ್ತೀನಿ. ನಾನೊಂಥರ ಏನ್ ಹೇಳ್ಬೋದು, ಎಲ್ಲಾರ ಆಹಾರ ತಿನ್ನೋ ಬಕಾಸುರನ ರೀತಿಯಲ್ಲಿ ನಮ್ಗೆ ಎಲ್ಲಾರ ಸಮಯನೂ ತಗೊಂಡ್ಬಿಡ್ತೀನಿ. ಸಾಕು ಅನ್ಸುತ್ತೆ. ಮುಂದೊಂದ್ ದಿವಸ ನೋಡೋಣ, ಅಣ್ಣ
ಯಾವಾಗ್ಲೂ ಕರಿತಿರೋರು. ಅಣ್ಣಂಗೆ ಹೇಳ್ತಿದ್ದೆ, ಅಣ್ಣ ವಾರದ ದಿನಗಳಲ್ಲಿ ನೀವು ಕರಿತೀರಾ, ನಾನು ಹೆಂಗಣ ಬರ್ಲಿ ಅಂತ. ಐ ಎಮ್ ಎ ಮೆಡಿಕಲ್ ಪ್ರೊಫೆಷನಲ್, ನನಗೆ ಕಷ್ಟ ಆಗುತ್ತೆ ವಾರದ ದಿನಗಳಲ್ಲಿ. ಒಂದು ಭಾನುವಾರ ಇಟ್ಕೊಳ್ಳಿ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ. ಆ ಒಂದು ಅವಕಾಶ ಇವತ್ತು ಸಿಕ್ತು. ಆ ಒಂದು ದಿನ ಇವತ್ತು ಬಂತು. ನಿಮ್ಮೊಟ್ಟಿಗೆ ಎಲ್ಲ ಶ್ರದ್ಧೆಯ ತಾಯ್ತಾ ಏನು ಅಕ್ಕಂದ್ರು, ಅಣ್ಣಂದ್ರು, ಹಿರಿಯರೆಲ್ಲ ಇದ್ದೀರಾ. ದೇವಸ್ಥಾನದ ಪ್ರಾಂಗಣ, ದೇವಸ್ಥಾನದ ಬಾಗ್ಲಾಕ್ಬಿಟ್ಟಿದ್ದಾರೆ. ಯಾಕೋ ದೇವ್ರಿಗೆ ನಮ್ಮನ್ನ ದರ್ಶನ ಮಾಡೋ ಅವಕಾಶ ದೇವ್ರು ಕೊಡ್ಲಿಲ್ಲ. ಯಾಕೆ ಅದೊಂದು ಆಗಿದ್ದಿದ್ರೆ ಕೋದಂಡರಾಮ ಸ್ವಾಮಿ ದೇವಸ್ಥಾನನ ಇಲ್ಲೇ ದೇವರನ್ನ ದರ್ಶನ ಮಾಡ್ಬೋದಾಗಿತ್ತು. ಸೀತಾ ಸಮೇತ ಅಲ್ವಾ ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಗೆ ಅವಕಾಶ ಸಿಗ್ಬೋದೇನೋ. ಇವತ್ತು ಯಾಕೋ ಮುನಿಸ್ಕೊಂಡಿದ್ದಾನೆ ಅನ್ಸುತ್ತೆ ಕೋದಂಡರಾಮ ನಮ್ಮ ಮೇಲೆ, ಅದಕ್ಕೆ ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಅಣ್ಣ. ಅದೇ ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಹಾಗೆ. ಇರ್ಲಿ, ಮತ್ತೊಮ್ಮೆ ನಮ್ಗೆ ಅವಕಾಶ ಸಿಗತ್ತೆ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸೇರಿ ನಿಮ್ ಜೊತೆ ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡೋ ಒಂದು ಅವಕಾಶ ನಮಗೆ ಸಿಗುತ್ತೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಈ ಒಂದು ಅವಕಾಶವನ್ನ ಕೊಟ್ರಿ. ನಾನು ಎಷ್ಟೊತ್ತು ಮಾತಾಡಿದ್ನೋ ನಂಗೆ ಗೊತ್ತಿಲ್ಲ, ಆದ್ರೆ ಇಷ್ಟಪಟ್ಟೋ ಕಷ್ಟಪಟ್ಟೋ ಕೇಳಿಸ್ಕೊಂಡ್ರಿ. ಹಾಗೆ ಅದನ್ನ ಒಂದ್ 2-3 ಅಂಶ ಆದ್ರೂ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ನನಗೆ ಕೊಡ್ಬೋದಾ ನೀವು? ಆ ಮಾತನ್ನ ಕೊಡ್ತೀವಿ ಅಣ್ಣ. ಅದ್ರ ಮೊದಲು ಹೇಳದಂತ 5 ಅಂಶಗಳನ್ನಾದ್ರೂ ಇಟ್ಕೊಳ್ಳಿ. ಬೀಯಿಂಗ್ ಎ ಡೆಂಟಿಸ್ಟ್, ನಾನೊಬ್ಬ ಡೆಂಟಿಸ್ಟ್, ವಿ ಬಿಲೀವ್ ಇನ್ ಕ್ರಿಯೇಟಿಂಗ್ ಸ್ಮೈಲ್ಸ್. ನಾವು ಏನು ನಗುವನ್ನ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಸೊ ಒಂದ್ ಮಾತಿದೆ ಇಂಗ್ಲಿಷ್ ಅಲ್ಲಿ, ಇದನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾನೆ. ಯು ಆರ್ ನಾಟ್ ಡ್ರೆಸ್ ಫಾರ್ ದ ಡೇ ಅಂಟಿಲ್ ಯು ವೇರ್ ಎ ಸ್ಮೈಲ್ ಅಂತ ಒಂದು ಮಾತಿದೆ. ಅಂದ್ರೆ ನಾವು ಯಾವುದೇ ವೇಷಭೂಷಗಳನ್ನ ತೊಡಿ, ವಜ್ರ ವೈಡೂರ್ಯಗಳನ್ನ ಹಾಕೊಳ್ಳಿ, ಮುಖದಲ್ಲಿ ಒಂದು ನಗು ಇಲ್ಲ ಅಂದ್ರೆ ಯು ಆರ್ ವೇಸ್ಟ್, ಯು ಆರ್ ನಾಟ್ ಅಟ್ ಆಲ್ ಡ್ರೆಸ್ಡ್ ಅಂತ. ಅಂದ್ರೆ ನಿನ್ನ ಸಿದ್ಧತೆ ಅಥವಾ ನಿನ್ನ ವೇಷಭೂಷಣ ಅಪೂರ್ಣ ಅಲ್ವಾ? ಎಷ್ಟೋ ಜನ ನೋಡಿರ್ತೀವಿ, ಸರಳವಾಗಿರ್ತಾರೆ, ಮುಖದಲ್ಲಿ ಎಂತಹ ನಗು ಇರುತ್ತ್ರಿ, ನೋಡಿದ್ರೆ ಅವ್ರ ನಗುನೇ ನೋಡ್ಕೊಂಡಿರ್ಬೇಕು ಅನ್ಸುತ್ತೆ. ಅದ್ರ ಮುಂದೆ ಯಾವ ಆಭರಣ ಬೇಕು ಅಲ್ವಾ? ಅದು ಒಂದಿದೆಯಲ್ಲ, ಯಾವ್ದು ಹಾಡಿದೆಯಲ್ಲ, ಯಾವುದು, ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ ಅಂತ. ಕೇಳಿದೀವ? ಕೇಳಿಲ್ಲ? ಕನ್ನಡ ಹಾಡುಗಳು ಕಮ್ಮಿನಾ ನೀವೆಲ್ಲ ಕೇಳೋದು? ಇನ್ಮೇಲೆ ಕನ್ನಡ ಹಾಡುಗಳು ಕೇಳಿ, ಎಂತ ಅದ್ಭುತ ಹಾಡುಗಳಿದೆ ಗೊತ್ತಾ. ಅದ್ರ ಬಗ್ಗೆನೇ ಇನ್ನೊಂದು ದಿವಸ ಮಾತಾಡೋಣಂತೆ. ಎಲ್ಲರಿಗೂ ನನಗೆ ಅವಕಾಶ ಕೊಟ್ರಿ, ನನ್ನ ಮಾತನ್ನ ಕೇಳಿದ್ರಿ. ನನಗೆ ಸಮಿತಿ ಈ ಅವಕಾಶವನ್ನ ಕೊಡ್ತು. ನಡೆಯಲಾರದೆ ತೆವಳುತ್ತಿದ್ದೆನು ನಡಿಗೆ ಕಲಿಸಿತು ಯೋಗವು. ಯೋಗಗೀತೆ ಕೇಳಿದೀವ? ಶಿಬಿರಗೀತೆ. ನುಡಿಯಲಾರದೆ ತೊದಲುತ್ತಿದ್ದೆನು ನುಡಿಯ ಉಲಿಸಿತು ಯೋಗವು. ಪಡೆದೆ ಉನ್ನತ ಜ್ಞಾನ ಸದ್ಗುಣ ಲಭಿಸಿ ಸಜ್ಜನ ಸಂಘವು. ನೀವೆಲ್ಲ ಸಜ್ಜನರು, ನಿಮ್ಮ ಸಂಘ ನನಗೆ ಸಿಕ್ತು. ಹಾಗೆ ನಾನು ಕೂಡ ನಡಿಲಾರದೆ ತೆವಳ್ತಾ ಇದ್ದವನೇ, ನನಗೆ ನಡಿಗೆ ಕಲಿಸ್ತು ಯೋಗ. ಹಾಗೆ ನುಡಿಲಾರದೆ ಮಾತಾಡ್ಲಿಕ್ಕೆ ಒದ್ದಾಡ್ತಾ ಇದ್ದವನಿಗೆ ನುಡಿಯ ಉಲಿಸಿತು ಯೋಗ. ಇಂತಹ ಯೋಗಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಈ ಒಂದು ಅವಕಾಶಕ್ಕೆ ತಮಗೆಲ್ಲ ಮತ್ತೊಮ್ಮೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹರಿ ಓಂ. ಭಾರತ ಮಾತೆಗೆ ಜಯವಾಗಲಿ. ಹರಿ ಓಂ.